ಪೂರ್ಣ ಪರಮಾತ್ಮನನ್ನು ಪಡೆಯಲು ಹಾಗೂ ಅವರಿಂದ ವಾಸ್ತವಿಕ ಲಾಭ ಪ್ರಾಪ್ತಿಗಾಗಿ ಪವಿತ್ರ ಬೈಬಲ್ನಲ್ಲಿ ಪ್ರಮಾಣವಿದೆ. ಏನೆಂದರೆ, ಪ್ರಭು ಮನುಷ್ಯನನ್ನು ತನ್ನದೇ ಸ್ವರೂಪನಂತೆ ರಚಿಸಿದನು. 6 ದಿನಗಳಲ್ಲಿ ಸೃಷ್ಟಿ ರಚಿಸಿ 7ನೇ ದಿನದಂದು ವಿಶ್ರಾಂತಿ ಪಡೆದನು. ಕುರಾನ್ ಶರೀಫ್ನಲ್ಲಿ ಪ್ರಮಾಣವಿದೆ. ಹಜರತ್ ಮಹಮ್ಮದನಿಗೆ ಭಗವಂತ ಸ್ವತಃ ಹೇಳುತ್ತಿದ್ದಾರೆ, ಅದೇನೆಂದರೆ, ನಾನು ನಿನ್ನನ್ನು ಪರಮಾತ್ಮನ ಮಹಿಮೆಯನ್ನು ಹೇಳಲು ಕಳುಹಿಸಿದ್ದೇನೆ. ಆ ಪರಮಾತ್ಮ ಕಬೀರಾಗಿದ್ದಾರೆ. ಅವರು 6 ದಿನಗಳಲ್ಲಿ ಸೃಷ್ಟಿ ರಚಿಸಿ ಅಂತೆಯೇ 7ನೇ ದಿನದಂದು ಗದ್ದುಗೆ ಮೇಲೆ ವಿರಾಜಿಸಿದರು. ಅವರ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಹತ್ತಿರ ಕೇಳಿ ನೋಡಿ. ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಇವರಿಗಾಗಿ ಪರಮಾತ್ಮ ಹೇಳಿದ್ದಾರೆ, मोती मुक्ता दर्शत नाही ये जग है सब अंदरे दिक्कत के तो नैन चश्म इनके फेरा मोतिया बेंद्रे. ಇವರಿಗೆ ಕಣ್ಣು ಪೊರೆಯಾಗುತ್ತಿದೆ, ಇವರು ಮಹಾ ಅಜ್ಞಾನಿಗಳು. ಮತ್ತಿವರಿಗೆ ಜನರು ದೊಡ್ಡ ವಿದ್ವಾನರೆಂದು ತಿಳಿದುಕೊಳ್ಳುತ್ತಿದ್ದರು. ಇಂದಿನಿಂದ 600 ವರ್ಷ ಮೊದಲು ಪರಮಾತ್ಮ ಈ ತತ್ವಜ್ಞಾನ ಹೇಳುತ್ತಿದ್ದರು. ಹೀಗೆಯೇ ಅಜ್ಞಾನಿ ಜನರು, ಋಷಿ ಮಹರ್ಷಿ ಮಂಡಲೇಶ್ವರರು, ಈ ನಕಲಿಗಳು ಪರಮಾತ್ಮನ ಈ ಜ್ಞಾನವನ್ನು ನಮ್ಮ ತನಕ ಬರಲು ಬಿಡಲಿಲ್ಲ. ಕೇವಲ ಇದನ್ನು ಹೇಳಿ, ಏನೆಂದರೆ ಕಬೀರನು, ಇವರೆಲ್ಲ ಕಬೀರ ಪರಮೇಶ್ವರರ ಬಗ್ಗೆ ಹೇಳುತ್ತಿದ್ದರು. ಕಬೀರನು ಅಶಿಕ್ಷಿತನು, ಇವನು ಏನು ಬಲ್ಲ ವೇದ ಪುರಾಣಗಳನ್ನು ಮತ್ತು ಗೀತೆಯ ಬಗ್ಗೆ. ಇವನು ಸುಳ್ಳು ಹೇಳುತ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರು ನಾಶ ಹೊಂದುವರು, ಇವರ ಜನ್ಮ ಮೃತ್ಯುವಾಗುತ್ತದೆ. ಇವನು ಸುಳ್ಳುಗಾರ, ನೇಕಾರ, ಇವನ ಮಾತು ಕೇಳಬೇಡಿ. ಮತ್ತು ವೇದಗಳಲ್ಲಿ ಪರಮಾತ್ಮ ಕಬೀರ ಸಾಹೇಬರು ಹೇಳುತ್ತಿದ್ದರು, ಕಬೀರ್ ಬೇದ್ ಮೇರಾ ಭೇದ್ ಹೈ. ಈ 4 ವೇದಗಳು ನನ್ನ ಗುಣಗಾನ ಮಾಡುತ್ತವೆ. ಆದರೆ ಆ ಸಮಯದಲ್ಲಿ ಭಗವಂತನ ವಾಣಿಯ ಮೇಲೆ ನಮಗೆ ಭರವಸೆ ಇರಲಿಲ್ಲ, ಏಕೆಂದರೆ ನಾವು ಆ ಅಜ್ಞಾನಿಗಳನ್ನು ಮಹರ್ಷಿಗಳೆಂದು ನಂಬಿದ್ದೆವು. ಈಗ ಈ ಮಹರ್ಷಿಗಳ ಮೇಲಿರುವ ಆ ನಕಲಿ, ಈಗ ಇವರ ಮೇಲಿನ ಕವರ್ ತೆಗೆದು ತೋರಿಸಿದ್ದೇನೆ. ಹೇಗೆಂದರೆ, ಯಾವುದೋ ಕತ್ತೆಯ ಮೇಲೆ ಕುಂಬಾರ ಸಿಂಹದ ಚರ್ಮ ಹಾಕಿದ್ದ ಮತ್ತು ಸಿಂಹದ ಚರ್ಮವನ್ನು ಹಾಕಿ ಅದನ್ನು ರಾತ್ರಿಯ ವೇಳೆ ಹೊಲದಲ್ಲಿ ಬಿಟ್ಟು ಬಿಡುತ್ತಿದ್ದ. ಅದು ಅಲ್ಲಿಯ ಕಡಲೆ, ಗೋಧಿ ಬೆಳೆಯನ್ನು ತಿನ್ನುತ್ತಿತ್ತು. ಕಾವಲುಗಾರರು ಭಯಬಿದ್ದು ಓಡುತ್ತಿದ್ದರು. ಸಿಂಹ ಬಂತು. ಒಬ್ಬ ಕುಂಬಾರನಿಗೆ ಈ ವಿಷಯದ ಬಗ್ಗೆ ತಿಳಿಯಿತು. ಈ ಹೊಲದಲ್ಲಿ ರಾತ್ರಿ ವೇಳೆ ಸಿಂಹ ಬರುತ್ತದೆ ಮತ್ತು ಫಸಲನ್ನು ತಿನ್ನುತ್ತದೆ. ಆ ಕುಂಬಾರ ಬುದ್ಧಿವಂತನಿಂದ ಅವನು ಯೋಚಿಸಿದ, ಸಿಂಹವಂತೂ ಫಸಲು ತಿನ್ನೋದಿಲ್ಲ, ಇದ್ಯಾವುದೋ ಬೇರೆ ವಿಷಯ ಇದೆ. ಹಾಗಾಗಿ ಅವನು ತಿಳ್ಕೊಂಡ, ಯಾರೋ ಕುಂಬಾರನು ಉಪಾಯವನ್ನು ಮಾಡಿದ್ದಾನೆ. ತನ್ನ ಕತ್ತೆ ಬಹಳ ಗಟ್ಟಿಮುಟ್ಟು ಬಲಿಷ್ಠವಾಗಲೆಂದು ಬೆಳೆ ತಿನ್ನಲು ಬಿಡುತ್ತಾನೆ. ಆಗ ಅವನು ಹಳ್ಳಿಯವರಿಗೆಲ್ಲ ಹೇಳಿದ, ನೀವು ಹೆದರಬೇಡಿ, ನನ್ನ ಜೊತೆ ಬನ್ನಿ, ಹೋಗಿ ನೋಡೋಣ, ಗುರುತಿಸೋಣ, ಸಿಂಹವಿದೆಯೋ ಅಥವಾ ಇಲ್ಲವೋ. ಅವನು ತನ್ನ 4 ಕತ್ತೆಗಳನ್ನು ಕರೆದುಕೊಂಡು ಆ ಹೊಲದ ಇನ್ನೊಂದು ಸೈಡ್ನಲ್ಲಿ ಬಿಟ್ಟುಬಿಟ್ಟನು. ನಂತರ ಆ ಸಿಂಹ ಬಂತು, ದೂರದಿಂದಲೇ ಕಾಣಿಸಿತು. ಅಲ್ಲಿ ನೋಡಿ, ಆ ಸಿಂಹ ಬಂತು, ಅದು ಫಸಲನ್ನು ತಿನ್ನಲಾರಂಭಿಸಿತು. ಕಾವಲುಗಾರರು ಮರ ಹತ್ತಿ ಕುಳಿತರು. ಕುಂಬಾರ ಮರ ಹತ್ತಲು ಹೇಳಿದನು. ಅವರೆಲ್ಲ ಮರ ಹತ್ತಿ ಕುಳಿತರು. ಸ್ವಲ್ಪ ಹೊತ್ತಿನಲ್ಲಿ ಆ ಕುಂಬಾರನ 4 ಕತ್ತೆಗಳು, ಅವು ತಮ್ಮ ರಾಗದಲ್ಲಿ ಕಿರುಚಲಾರಂಭಿಸಿದವು. ಹೋ ಹೋ. ಆ ಸಿಂಹವೂ ಕಿರುಚಿ ಹೋ ಹೋ ಎಂದು ಅವುಗಳ ಹತ್ತಿರ ಬಂತು. ಆಗ ತಿಳಿಯಿತು. ಹೇಳ್ತಾರೆ, ಸಿಂಹ ಮತ್ತು ಕತ್ತೆಯ ಗುರುತು ಧ್ವನಿಯಿಂದ ತಿಳಿಯುತ್ತದೆ, ಮೇಲಿನ ಕವರ್ನಿಂದ ಅಲ್ಲ. ಹೀಗೆ ಇವರು ಋಷಿಗಳು ಅಥವಾ ಅವಿದ್ವಾನರು, ಇವರ ಜ್ಞಾನದಿಂದ ತಿಳಿಯಿತು. ಆದರೆ ಸಿಂಹವಂತೂ ಮೊದಲೇ ಘರ್ಜಿಸುತ್ತಿತ್ತು, ಆ ಕಬೀರ ಪರಮೇಶ್ವರರು. ಮತ್ತು ಇವರು ಯಾರನ್ನು ನಾವು ಸಿಂಹವೆಂದು ನಂಬುತ್ತಿದ್ದೆವು, ಇವರಂತೂ ಕತ್ತೆಯ ಮೇಲೆ ಸಿಂಹದ ಚರ್ಮ ಹಾಕಿದಂತಿದ್ರು. ಪರಮಾತ್ಮ ಹೇಳುತ್ತಾರೆ, ಖರ್ನಾ ಹುವ ಕೇಹರಿ ಕಬ್ ಹೋ ಸಿಂಹ ಕಿ ಖಾಲ್ ಉಡಾಯೆ. ಸಿಂಹದ ಚರ್ಮ ಹೊದಿಸುವುದರಿಂದ ಕತ್ತೆ ಸಿಂಹವಾಗುವುದಿಲ್ಲ. ಕೇವಲ ಮೇಲಿನ ಹೊದಿಕೆ ಬದಲಾಯಿಸಿ ಮಹರ್ಷಿಯಾಗಿ ಕುಳಿತರು ಸಂತರಾಗಿ ಮಂಡಲೇಶ್ವರರಂತೆ ತಿಲಕ ಹಚ್ಚಿಕೊಳ್ಳುವುದರಿಂದ ಸಂತರಾಗುವುದಿಲ್ಲ. ಸಂತರು ಜ್ಞಾನದಿಂದ ಆಗುತ್ತಾರೆ. ಕೇವಲ ಕಬೀರ ಪರಮೇಶ್ವರರೇ ಪೂರ್ಣ ಬ್ರಹ್ಮ, ಸರ್ವಶಕ್ತಿಶಾಲಿ, ಸಕಲ ಬ್ರಹ್ಮಾಂಡಗಳ ರಚನಾಕಾರ. ಇವರೇ ಆ ಪರಮಾತ್ಮ. हम सुल्तानी नानक तारे दादू को उपदेश दिया, जात दुल्हा भेद नहीं पाया, वो काशी माए कबीर होया, वो धानक रूप रहा करतार. बोलो सतगुरुदेव जय हो. ಪರಮಪಿತಾ ಪರಮಾತ್ಮ ಪೂರ್ಣ ಬ್ರಹ್ಮ, ಸರ್ವಸೃಷ್ಟಿ ರಚನಹಾರ, ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ಪುಣ್ಯ ಆತ್ಮಗಳಾದ ನಿಮಗೆ ಸತ್ಸಂಗವನ್ನು ಕೇಳಲು ಅವಕಾಶ ಪ್ರಾಪ್ತವಾಯಿತು.
ಹಾಗೂ ಎಲ್ಲಕ್ಕಿಂತ ಒಳ್ಳೆಯ ಅದೃಷ್ಟ ನಿಮ್ಮದಾಗಿದೆ, ಏಕೆಂದರೆ ನಿಮಗೆ ಪರಮಾತ್ಮನು ಶರಣದಲ್ಲಿ ತೆಗೆದುಕೊಂಡಿದ್ದಾನೆ. ನೀವೆಷ್ಟು ಪುಣ್ಯಾತ್ಮರೆಂದು ನಿಮಗೆ ಇದರ ಜ್ಞಾನ ಇರುವುದಿಲ್ಲ. ನಿಮ್ಮ ಪುಣ್ಯಗಳ, ನಿಮ್ಮ ಶುಭ ಕರ್ಮಗಳ ಮಾಹಿತಿ ಈ ದಾಸನಿಗಿರುವಷ್ಟು ಅದು ನಿಮಗಿಲ್ಲ. ಏಕೆಂದರೆ ಈ ದಾಸನು ಪರಮಾತ್ಮನ ವಿಧಾನದಿಂದ ಸ್ವಲ್ಪ ಪರಿಚಿತನಾಗಿದ್ದಾನೆ. ಪರಮೇಶ್ವರರು ತನ್ನ ಮಹಿಮೆ ತಾನೇ ಹೇಳಿದ್ದಾರೆ. ಎಲ್ಲಿಯವರೆಗೆ ನಮಗೆ ಪರಮೇಶ್ವರರ ಮೂಲಕ ನೀಡಲ್ಪಟ್ಟ ಜ್ಞಾನ ಸಿಕ್ಕಿರಲಿಲ್ಲ, ಯಾವ ಸಂತನೂ ಯಾವ ಗುರು ಏನು ಬೇಕಾದರೂ ಬಾಯಿಗೆ ಬಂದದ್ದನ್ನು ಹೇಳುತ್ತಿದ್ದರೆ, ಏನೇನೋ ಜ್ಞಾನ ಹೇಳುತ್ತಿದ್ದರೂ ನಮಗೆ ಚೆನ್ನಾಗಿ ಅನಿಸುತ್ತಿತ್ತು. ಎಂದಿನಿಂದ ಪರಮೇಶ್ವರನ ಈ ತತ್ವಜ್ಞಾನರೂಪಿ ಈ ಟಾರ್ಚ್ನ ಪ್ರಕಾಶವು ನಮಗೆ ಸಿಕ್ಕಿದೆ. ತದನಂತರ ಇದರ ಬೆಳಕಿನಿಂದ ನಮಗೆ ಅರಿವಾಯಿತು, ಏನೆಂದರೆ ಇವರೆಲ್ಲ ಬಾಯಿಗೆ ಬಂದದ್ದನ್ನು ಹೇಳುತ್ತಿದ್ದರು ಎಂದು. ಹಾಗಾದರೆ ಪರಮಾತ್ಮನ ಈ ಜ್ಞಾನದಿಂದ ಅರಿವಾಗಿದೆ. ಪರಮೇಶ್ವರರು ಸ್ವತಃ ಬಂದು ಹೇಳಿದ್ದಾರೆ, लख बर सूरा जूझ ही लख बर सावत दे, लख बर यति जहान में तब की तो सतगुरु शरणाली. ಇದರೊಡನೆ ಇನ್ನೊಂದನ್ನು ಹೇಳುತ್ತಾರೆ ಭಗವಂತ. कि गोरख से ज्ञानी गणे और सुखदेव जति जहान, सीता सी बहु भारिया संत दूर स्थान. ಪರಮೇಶ್ವರರು ಹೇಳಿದ್ದಾರೆ, ಬಹಳ ದೊಡ್ಡ ವಿದ್ವಾಂಸರೂ ಕೂಡ ಸಿಗುವರು. ಧಾರಾವಾಹಿಕ ಪ್ರವಚನ ಮಾಡುವವರ ಯಾವ ಕೊರತೆಯೂ ಇಲ್ಲ. ಪರಮಾತ್ಮನು ತನ್ನ ವಾಣಿಯಲ್ಲಿ ಹೇಳಿದ್ದಾರೆ, ज्ञानी कोट अनंत हैं, श्रोता कोट अनंत और वक्ता कोट अनंत हैं, बिरले साधु संत. ಹಾಗಾದ್ರೆ ಪುಣ್ಯಾತ್ಮರೇ, ಪರಮೇಶ್ವರರು ಹೇಳಿದ್ದಾರೆ, ಸೀತೆಯಂತಹ ಪತಿವ್ರತೆ ಸೋದರಿಯರ ಕೊರತೆ ಇಲ್ಲ, ಮಹಿಳೆಯರ ಕೊರತೆ ಇಲ್ಲ, ಬಹಳಷ್ಟು ಸಿಗುವರು. ಸುಖದೇವರಂತಹ ಯತಿಪುರುಷರು ಬಹಳ ಇರುವರು. ಗೋರಖನಾಥನಿಗೆ ಪರಮೇಶ್ವರರ ಜ್ಞಾನ ಪರಮೇಶ್ವರರಿಂದ ಪ್ರಾಪ್ತಿಯಾಗಿತ್ತು. ನಮ್ಮೊಳಗೆ ಎಲ್ಲಕ್ಕಿಂತ ದೊಡ್ಡ ಅವಗುಣವಿದೆ, ಏನೆಂದರೆ ನಾವು ಕೃತಜ್ಞರಾಗಿ ಪ್ಯಾರಲಲ್ ನಡೆಯುತ್ತೇವೆ, ಬಹುಬೇಗ ಕೃತಜ್ಞರಾಗುತ್ತೇವೆ. ಗೋರಖನಾಥರಿಗೆ ಪರಮಾತ್ಮನಿಂದ ಜ್ಞಾನವಾಯಿತು. ಅದರ ನಂತರ ಸ್ವತಃ ವಕ್ತಾರನಾದನು ಮತ್ತು ಪರಮಾತ್ಮನಿಂದ ಪ್ರಾಪ್ತಿಸಿದ ಈ ಜ್ಞಾನವನ್ನು ಎಲ್ಲಾ ಸ್ಥಳಗಳಲ್ಲಿ ಹೇಳಿ ಬಹಳ ದೊಡ್ಡ ವಿದ್ವಾಂಸನೆಂದು ಕರೆಸಿಕೊಂಡ. ಪರಮಾತ್ಮ ಹೇಳುತ್ತಾರೆ, गोरख से ज्ञानी गणे और सुखदेव जति जिहान, सीता सी बहु भारिया ये संत दूर स्थान. ಸಂತರ ಮನೆ ಬಹಳ ದೂರವಿದೆ. ಈ ರೀತಿಯ ವ್ಯರ್ಥ ಮಹಿಮೆಯುಳ್ಳವರಂತೂ ಬಹಳಷ್ಟು ಜನರಿರಬಹುದು. ಆದರೆ ಈ ತತ್ವಜ್ಞಾನ ಸಿಗುವುದು, ಪರಮಸಂತರ ಆಶ್ರಯ ಸಿಗುವುದು, ಪೂರ್ಣ ಪರಮಾತ್ಮನ ಶರಣವೂ ಸಿಗುವುದು, ಇದಂತೂ ಹಲವಾರು ಯುಗಗಳ ಪರ್ಯಂತ ಅವಕಾಶ ಸಿಕ್ಕಿದಂತೆ. ನಿಮಗೊಂದು ಅವಕಾಶ ಸಿಕ್ಕಿದೆ. ಈಗ ಈ ಮಾರ್ಗವನ್ನು ನೀವು ಸಫಲಗೊಳಿಸಬೇಕಾಗಿದೆ. ಪರಮಾತ್ಮನ ಆಶ್ರಯ ಸಿಕ್ಕಿದೆ. ನೀವು ಬಹಳ ಪುಣ್ಯಕರ್ಮಿ ಜೀವಾತ್ಮಗಳು, ಪುಣ್ಯಾತ್ಮರೇ. ಪರಮೇಶ್ವರರು ಸ್ವತಃ ಬರುತ್ತಾರೆ. ತಮ್ಮ ವಿಷಯದ ಬಗ್ಗೆ ತಾವೇ ಹೇಳುತ್ತಾರೆ. ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯ ಮಾಹಿತಿ ಅವರು ಸ್ವತಃ ನೀಡಬಲ್ಲರು. ಇದಂತೂ ಅಂಡರ್ಸ್ಟುಡ್ ಇದೆ. ನಾವು ಈ ಪ್ರಪಂಚದ ಉತ್ಪತ್ತಿಯ ಊಹೆ ಎಷ್ಟೇ ಮಾಡಿದರೂ ನಮಗೆ ಈ ಕೂಡ ಗೊತ್ತಿಲ್ಲ. ಬೇಕಾದರೆ ಈ ವಿಜ್ಞಾನಿಗಳು ಹೇಳಲಿ, ಹೀಗೆ ಆಗಿತ್ತು, ಹೀಗೆ ಆಯಿತು, ಹಾಗೆ ಆಯಿತು, ಇಷ್ಟು ದಿನಗಳಲ್ಲಿ ಪೃಥ್ವಿ ರಚನೆಗೊಂಡಿತು, ಇಷ್ಟರಲ್ಲಿ ಏನೇನೋ ಆಯಿತು, ಇದೆಲ್ಲ ಊಹೆಯಾಗಿದೆ. ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯ ಬಗ್ಗೆ ಪರಮಾತ್ಮ ಮಾತ್ರ ಹೇಳಬಹುದು ಮತ್ತು ಹೀಗೆಯೇ ಅವನು ಮಾಡುತ್ತಾನೆ. ಇದರ ಪ್ರಮಾಣವನ್ನು ನೀವುಗಳು
ಸದ್ಗ್ರಂಥಗಳಲ್ಲಿ ನೋಡುತ್ತಿರುವಿರಿ. ಪವಿತ್ರ 4 ವೇದಗಳು ಪರಮೇಶ್ವರನ ಮಹಿಮೆಯಿಂದ ಪರಿಪೂರ್ಣವಾಗಿವೆ. ಮತ್ತು ಆ ಪರಮೇಶ್ವರನ ಮಹಿಮೆ ಈ ವೇದಗಳು ಹೇಳುತ್ತವೆ. ಈ ವೇದಗಳನ್ನು ನಾವು ಶಿರೋಧಾರ್ಯವೆಂದು ನಂಬುತ್ತಾ ಬಂದಿದ್ದೇವೆ, ಯಥಾರ್ಥ ಜ್ಞಾನವೆಂದು ನಂಬುತ್ತೇವೆ. ಇವುಗಳಲ್ಲಿ ಪರಮಾತ್ಮ ಕಬೀರರ ಮಹಿಮೆ ಬರೆಯಲಾಗಿದೆ ಮತ್ತು ಆ ಲೀಲೆಗಳನ್ನು ಪರಮೇಶ್ವರ ಕಬೀರ ದೇವರೇ ಮಾಡಿದ್ದಾರೆ. ಆ ಧಾಣಕ ಕಬೀರರು, ನೇಕಾರ ಕಬೀರರು ಕಾಶಿಯಲ್ಲಿ ಬಂದಿದ್ದರು, ಬನಾರಸ್ನಲ್ಲಿ ಬಂದಿದ್ದರು. ಆ ಪರಮಾತ್ಮ ಬಂದು ಹೇಳುತ್ತಾರೆ, मानुष जन्म दुर्लभ है मिले न बारंबारे तरवर से पत्ता टूट गिरे वो बहुर न लगता डारे. ಪರಮಾತ್ಮ ಸ್ವತಃ ಹೇಳುತ್ತಾರೆ, ನೀವು ಯಾವ ಪರಿವಾರದಲ್ಲಿ ಇರುತ್ತಿದ್ದೀರೋ ಅದನ್ನು ಒಂದು ವೃಕ್ಷವೆಂದು ಮರವೆಂದು ತಿಳಿಯಿರಿ. ಅದರಲ್ಲಿ ನೀವು ಎಲೆಗಳಿದ್ದಂತೆ, ಮತ್ತು ಯಾವ ಸಮಯದಲ್ಲಿ ಆ ಎಲೆ ಉದುರಿ ಬೀಳುವುದೋ ಪುನಃ ಮರಕ್ಕೆ ಅಂಟಿಕೊಳ್ಳಲಾರದು. ಹೀಗೆಯೇ ಒಂದು ಪರಿವಾರದ ಸದಸ್ಯನ ಮೃತ್ಯುವಾದರೆ ಅವನು ಪುನಃ ಅಲ್ಲಿರಲು ಸಾಧ್ಯವಿಲ್ಲ, ಮರಳಿ ಬರಲಾರ. ಅದೇ ಸ್ಥಿತಿಯಲ್ಲಿ ಹಾಗಿದ್ರೆ ಪುಣ್ಯಾತ್ಮರೇ ಪರಮಾತ್ಮ ನೆನಪಿಸುತ್ತಾರೆ, मानुष जन्म पाय कर जो नहीं रटे हरि नाम जैसे कुआ जल बिना फिर बनवाया क्या काम. राम रटत कोड़ी भलो चू चू पड़े जो चाम ये सुंदर शरीर किस काम का जिस मुख नाही नाम. कबीर जिव्या तो आए भली जो रटे हरि नाम नहीं तो काट के फेंक दियो यो मुख में भलो ना चाम. ಪರಮಾತ್ಮ ಈ ಮಾನವ ಶರೀರದ ಎಷ್ಟೊಂದು ವ್ಯಾಲ್ಯೂ ಹೇಳುತ್ತಿದ್ದಾರೆ, ಮಹಿಮೆಯನ್ನು ಹೇಳುತ್ತಿದ್ದಾರೆ. ಏನೆಂದರೆ, ಒಂದು ವೇಳೆ ಇದರಿಂದ ಪರಮಾತ್ಮನ ಸಾಧನೆ ಭಕ್ತಿ ಮಾಡುತ್ತಿದ್ದರೆ ಈ ಮಾನವ ಶರೀರದಲ್ಲಿ ಮಾನವ ಜೀವನ ಜೀವಿಸುತ್ತಿದ್ದರೆ ಮಾನವ ಶರೀರದ ನೀವು ಸದುಪಯೋಗ ಮಾಡುತ್ತಿದ್ದೀರಿ. ಪರಮಾತ್ಮ ಇಲ್ಲಿಯವರೆಗೂ ಹೇಳುತ್ತಿದ್ದಾರೆ ಏನೆಂದರೆ, ಈ ಮುಖದಲ್ಲಿ, ಈ ನಾಲಗೆಯ ಕೇವಲ ಒಂದು ಅವಶ್ಯಕತೆ ಭಗವಂತನ ಗುಣಗಾನ ಮಾಡುವುದು. ಇದರ ಹೊರತು ಒಂದ್ವೇಳೆ ನಾವು ಇದರಿಂದ ಭಗವಂತನ ಸಾಧನೆ ಮಾಡದಿದ್ದರೆ, ಗುಣಗಾನ ಮಾಡದಿದ್ದರೆ, ಇದಕ್ಕಾಗಿ ಹೇಳುತ್ತಾರೆ ಮುಖದಲ್ಲಿ ಈ ಚರ್ಮ ಒಳ್ಳೆಯದಲ್ಲ, ಇದಕ್ಕಿಂತ ಕತ್ತರಿಸಿ ಹಾಕುವುದೇ ಉತ್ತಮ. ಈಗ ಪುಣ್ಯಾತ್ಮರೇ, ಈಗ ಪರಮಾತ್ಮ ಇದನ್ನು ಕತ್ತರಿಸಲು ಹೇಳುತ್ತಿಲ್ಲ, ಇದರ ಸದುಪಯೋಗ ಮಾಡಿ. ಒಂದೊಮ್ಮೆ ಪರಮಾತ್ಮನ ಗುಣಗಾನ ಮಾಡದಿದ್ದರೆ ಈ ನಾಲಗೆಯನ್ನು ಹೇಗೆ ಉಪಯೋಗಿಸುತ್ತೇವೆ? ಎಲ್ಲಾದರೂ ಸುಳ್ಳು ಹೇಳುತ್ತೇವೆ ಹೊಟ್ಟೆಗಾಗಿ? ಯಾರಿಗೋ ಇಂತಹ ಒಂದು ಮಾತು ನುಡಿಯುತ್ತೇವೆ. ಹೇಗೆಂದರೆ, ಪರಮಾತ್ಮ ಹೇಳುತ್ತಾರೆ, ಹಿತ್ ಪರಾಯಿ ಆತ್ಮ ಔರ್ ಜೀವ ಬಾಂಧ ತಲ್ವಾರ್. ಒಬ್ಬ ದಷ್ಟಪುಷ್ಟ ವ್ಯಕ್ತಿ ಅಥವಾ ಉನ್ನತ ಅಧಿಕಾರಿ ಯಾವುದೇ ರೀತಿಯಿಂದ ಅವನಿಗಿಂತ ಸ್ವಲ್ಪ ಶಕ್ತಿಶಾಲಿಯಾಗಿರಬಹುದು, ಯಾವುದೇ ರೀತಿಯಿಂದ, ಮತ್ತು ಕೆಳಮಟ್ಟದ ವ್ಯಕ್ತಿ ಅಂದರೆ ಬಲಹೀನ ವ್ಯಕ್ತಿಗೆ ಇಂತಹ ಮಾತು ನುಡಿಯುತ್ತಾನೆ. ಅವನ ಆತ್ಮ ಅಳುತ್ತಲಿರುತ್ತದೆ ಮತ್ತು ಹೇಳುತ್ತಾರೆ, ಆ ನಾಲಗೆಯು ಖಡ್ಗದ ಕೆಲಸ ಮಾಡಿತು. ಮತ್ತು ಪ್ರತಿಯೊಬ್ಬ ತನ್ನ ಹೊಟ್ಟೆಗಾಗಿ ಅಂದರೆ ತನ್ನ ವ್ಯವಸಾಯಕ್ಕಾಗಿ ಈ ನಾಲಗೆಯಿಂದ ಎಷ್ಟು ಸುಳ್ಳು ಹೇಳುತ್ತಾನೋ ಗೊತ್ತಿಲ್ಲ, ಮತ್ತು ಆ ಎಲ್ಲಾ ಪಾಪಗಳನ್ನು ಸಂಪಾದಿಸುತ್ತೇವೆ. ಇದಕ್ಕಾಗಿ ಪರಮಾತ್ಮ ಹೇಳುತ್ತಾರೆ, राम रटत कोड़ी भलो राम रटत कोड़ी भलो चू चू पड़े जो चामे ये सुंदर शरीर किस काम का जा मुख नाही नाम.
राम रटत दारिद्र भलो, टूटी घर की छान। वो सुंदर महल किस काम के, जहां भक्ति नहीं भगवान। राम रटत कन्या भली, साकट भलो न पूत। जैसे छेरी के गल में गलथना, जिसमें दूध ना मूत। ಪರಮಪಿತ ಪರಮಾತ್ಮ ನಮಗೆ ಇದನ್ನು ತಿಳಿಸುವ ಪ್ರಯತ್ನ ಮಾಡುತ್ತಾರೆ. ಏನೆಂದರೆ ಕಾಲಭಗವಂತನು ಎಲ್ಲಾ ವಿರುದ್ಧವಾದ ಪರಂಪರೆಗಳನ್ನು ನಮ್ಮಲ್ಲಿ ತುಂಬಿಸಿದ್ದಾನೆ. ನಾವು ಈ ಕಾಲನ ಬಲಿಯಲ್ಲಿ ಇಷ್ಟೊಂದು ಸಿಕ್ಕಿಕೊಂಡಿದ್ದೇವೆ ಮತ್ತು ನಮ್ಮದೊಂದು ಸಮಾಜ ರೂಪುಗೊಂಡಿದೆ. ಆ ಸಮಾಜದ ಅನುಕೂಲದಲ್ಲಿ ನಮಗೆ ಎಲ್ಲಾ ಸೌಲಭ್ಯಗಳು ಸಿಗದಿದ್ದರೆ ನಮಗೆ ಮತ್ತೆ ಬಹಳ ತೊಂದರೆಗಳಾಗುತ್ತವೆ. ಹೇಗೆಂದರೆ ನಮ್ಮ ಸಮಾಜದಲ್ಲಿ ಪುತ್ರನ ಪ್ರಾಪ್ತಿಯನ್ನು ಬಹಳ ಅವಶ್ಯಕವೆಂದು ನಂಬಿಕೊಂಡಿದ್ದಾರೆ. ಒಂದು ವೇಳೆ ಪುತ್ರನಾಗದಿದ್ದರೆ ಜೀವನ ವ್ಯರ್ಥವಾಗುವುದು, ಪುತ್ರಿಗಳು ಎಷ್ಟೇ ಇರಲಿ. ಇದು ಕಾಲಭಗವಂತನ ಒಂದು ಬಲಿಷ್ಠ ಜಾಲವಾಗಿದೆ, ನಮ್ಮ ಮೇಲೆ ಹರಡಿದ್ದಾನೆ ಅವನು. ಯಾರಿಗೆ ಪುತ್ರರಿಲ್ಲ ಹಾಗೆಯೇ ಅವನು ಸಮಾಜದಲ್ಲಿ ತನ್ನನ್ನು ತನಗೆ ಶಕ್ತಿಹೀನನೆಂದು ಕೀಳೆಂದು ತಿಳಿಯುತ್ತಾನೆ. ಮತ್ತು ಯಾರಿಗೆ ಸಂತಾನವೇ ಇಲ್ಲ ಅವನಂತೂ ತನ್ನ ಜೀವನವನ್ನು ವ್ಯರ್ಥವೆಂದು ತಿಳಿದಿದ್ದಾನೆ, ಜ್ಞಾನವಿಲ್ಲದೆ. ಇಲ್ಲಿ ನಾವು ದುಃಖಿಯಾಗುವುದೇ ಜ್ಞಾನವಿಲ್ಲದ ಕಾರಣ. ಯಾವಾಗ ನಮಗೆ ಜ್ಞಾನವಾಗುವುದೋ ಆಗ ನಮಗೆ ಮಾತುಗಳ ದುಃಖ ನೀಡಲಾರವು. ಮತ್ತೆ ಅದರ ಹೊರತು ಪುತ್ರನಾಗದೆ ಕೇವಲ ಪುತ್ರಿಗಳೇ ಹುಟ್ಟಿದ್ದಾರೆಂದು ಒಪ್ಪಿಕೊಳ್ಳಿ. ಮುಂದೆ ಆ ಕನ್ಯೆಯರಿಗೆ ಎಷ್ಟೊಂದು ಕಷ್ಟವಿರುವುದು. ಹೇಗೆಂದರೆ ಅವರ ಮಕ್ಕಳ ವಿವಾಹವಾಗುವಾಗ ಸಹೋದರನಿಲ್ಲದಿದ್ದರೆ ಉಡುಗೊರೆಯ ಸಂಪ್ರದಾಯವೂ ಇಲ್ಲ. ಅದಕ್ಕಾಗಿ ಆ ದಿನ ಸೋದರಿಯರು ಬಹಳಷ್ಟು ಅಳುವರು. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎಷ್ಟೇ ಏನೇ ಮಾಡಲಿ. ಮತ್ತೆ ನಾವು ಇನ್ನೊಂದು ಮಾಡಿಟ್ಟಿದ್ದೇವೆ, ರಕ್ಷಾಬಂಧನ. ಆ ರಕ್ಷಾಬಂಧನದ ದಿನ ಮತ್ತೆ ಆ ಸೋದರನಿಲ್ಲದ ಸೋದರಿ ಅಳುವಳು. ಹೇಳಿ, ಆ ಸೋದರನಿಗೆ ರಕ್ಷಾಬಂಧನ ಕಟ್ಟಲು ಹೋಗುತ್ತಾಳೆ. ನನ್ನ ರಕ್ಷೆ ಮಾಡು ಎಂದು ಹೇಳುವಳು. ಅವನು ತನ್ನ ಸೋದರಿಯ ರಕ್ಷೆ ಮಾಡುವನೇ? ಒಬ್ಬ ಸಹೋದರಿ ಹೇಳುತ್ತಿದ್ದಳು, ರಕ್ಷಾಬಂಧನದ ದಿನ ದೀಕ್ಷೆ ತೆಗೆದುಕೊಳ್ಳುವ ಮೊದಲಿನ ಮಾತು. ದೀಕ್ಷೆ ಪಡೆದ ಮೇಲೆ ಇದೆಲ್ಲ ನಾವು ಮಾಡುವುದಿಲ್ಲ, ಏಕೆಂದರೆ ನಮಗೆ ತಿಳಿಯುತ್ತದೆ. ಈಗ ಅವಳಿಗೆ ಈ ಮಾತಿನ ಜ್ಞಾನವಾಯಿತು. ಏನೆಂದರೆ, ನಾನು ನನ್ನ ಸೋದರನ ಮನೆಗೆ ಹೋಗಿದ್ದೆ, ನನ್ನ ತವರಿಗೆ. ರಕ್ಷಾಬಂಧನದ ದಿನ ಕಾಯುತ್ತಿದ್ದೆ, ಸಹೋದರ ಬರುವನು, ರಾಖಿ ಕಟ್ಟುವೆನು, ರಕ್ಷಾಬಂಧನ ಕಟ್ಟುವೆನೆಂದು ಕಾಯುತ್ತಿದ್ದಳು. ಸಹೋದರ ಬರಲಿಲ್ಲ, ಅವನ ಶವ ಬಂತು. ಆ ದಿನ ಆಕ್ಸಿಡೆಂಟ್ ಆಗಿತ್ತು. ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು ಇಡೀ ಪರಿವಾರ. ಆ ಸೋದರ ತನ್ನ ರಕ್ಷೆಯನ್ನು ಮಾಡಲಾಗಲಿಲ್ಲ. ಸೋದರಿಯನ್ನು ಹೇಗೆ ರಕ್ಷಿಸುವನು? ಯಾರು ನಮ್ಮನ್ನು ರಕ್ಷಿಸುತ್ತಾರೋ ಅವನ ಕಡೆಗೆ ಗಮನವೇ ಇಲ್ಲ. ಇದಕ್ಕಾಗಿ ಪರಮಾತ್ಮ ಹೀಗೆ ನೆನಪಿಸುತ್ತಾರೆ, ಏನೆಂದರೆ, ನೀವು समर्थ का शरणा गहो रंगोरी हो, और फिर कबू ना हो अकाज राम रंगोरी हो. ಪುಣ್ಯಾತ್ಮರೇ, ಒಂದು ವೇಳೆ ನಿಮಗೆ ಪರಮಾತ್ಮನನ್ನು ಪಡೆಯಬೇಕಾದರೆ ಸನ್ಮಾರ್ಗದಲ್ಲಿ ಆದೇಶ ನೀಡುವವನು ನಾನೇ ಆಗಿದ್ದೇನೆ. लोक लाज ना कीजिए निर्भय हो रहिए, ये मन संतों दीजिए तो गोविंद पाइए. बहु सागर जूनी जन्म हरिदास मिटावे, बहुर बहुर नहीं आवही फिर मुक्ता पद पावे. ऐसे हरिजन संत हैं संगत नियत की जय, इस झूठे जग की लाज में ना ही चत दीजिए. ಯಾವುದೇ ಸಂತನ ಇತಿಹಾಸ ನೋಡಿಕೊಳ್ಳಿ, ಅವರು ಮೊಟ್ಟಮೊದಲು ಇದನ್ನೇ ಹೇಳಿದ್ದಾರೆ. कि लोक लाज मर्यादा जगत की तृण जो तोड़ बगावे, जब कोई राम भगत गत पावे. ಮೀರಾಬಾಯಿ ಹೇಳಿದ್ದರು, सत्संग में जाना मेरा ना छूटेरी, सत्संग में जाना मेरा ना छूटेरी.
हारी चाहे जड़ के मरो संसारे सत्संग में जाना मेरा ना छूटेरी. ಅಂದರೆ ನಾವು ನಮ್ಮ ಉದ್ದೇಶದಲ್ಲಿ ಇಷ್ಟು ದೃಢವಾಗಿದ್ದರೆ ಆಗ ನಾವು ಪರಮೇಶ್ವರನ ಹತ್ತಿರಕ್ಕೆ ತಲುಪುವೆವು. ಗರೀಬ್ ದಾಸ ಸಾಹೇಬರು ಹೇಳುತ್ತಾರೆ, ಏನೆಂದರೆ ಈ ಹಿಂದಿನ ಪರಂಪರೆಗಳನ್ನು ತಕ್ಷಣ ತ್ಯಜಿಸಬೇಕಾಗುವುದು. ನಮಗಾಗಿ ಎಲ್ಲಕ್ಕಿಂತ ದೊಡ್ಡ ಬಾಧಕ ಇವುಗಳೇ. ಮತ್ತು ಇವುಗಳನ್ನು ತ್ಯಜಿಸಿದರೆ ಮಾತ್ರ ಪರಮಾತ್ಮನ ಪ್ರಾಪ್ತಿಯಾಗುವುದು. ಹಾಗಾದರೆ ಪುಣ್ಯಾತ್ಮರೇ, ಪರಮೇಶ್ವರನನ್ನು ಪಡೆಯುವುದು ಬಹಳ ಸುಲಭ. ಕಾಲನು ನಮಗೆ ಇಷ್ಟೊಂದು ಗೊಂದಲಗೊಳಿಸಿದ್ದಾನೆ. ಹೇಗೆಂದರೆ ಯಾರಿಗಾದರೂ ಮಕ್ಕಳು ಇಲ್ಲವೆಂದರೆ ಅವರಿಗೆ ಹೇಳುತ್ತಿದ್ದರು, ಬೆಳಗ್ಗೆ ಇವರ ದರ್ಶನವೂ ಆಗಬಾರದೆಂದು ಹೇಳುತ್ತಿದ್ದರು. ಮಕ್ಕಳಿಲ್ಲದವರಿಗೆ ನೋಡಿ, ಬೆಳಗ್ಗೆ ಬೆಳಗ್ಗೆ ಈ ಬಂಜೆಯ ದರ್ಶನವಾಯಿತು. ಇವರಿಗೂ ಅದೇ ಅನ್ನಿಸುತ್ತಿತ್ತು. ಹೀಗೆ ಯೋಚಿಸುತ್ತಿರಬಹುದು ಇವನು. ಈಗಲೂ ಹೀಗೆಯೇ ನಡೆಯುತ್ತಿದೆ. ಪುಣ್ಯಾತ್ಮರೇ, ಇಲ್ಲಿ ಕಾಲನ ಎಲ್ಲಾ ಪರಂಪರೆಗಳು ವಿರುದ್ಧವಾಗಿವೆ. ನಾವು ತತ್ವಜ್ಞಾನದಿಂದ ಪರಿಚಿತರಾದ ಮೇಲೆ ಪರಮಾತ್ಮನ ವಿಧಾನಕ್ಕನುಸಾರವಾಗಿ ನಮಗೆ ನಡೆಯಬೇಕಾಗುವುದು. ಜನರಿಂದ ನಾಚಿಕೆ ಪಡಬೇಡಿ. ಕಬೀರ್ ಸಾಹೇಬರು ಹೇಳುತ್ತಾರೆ, मात पिता सुख स्त्री आलस बंधु कान और संत मिलन को जब चले ये अटकाव आण इनका अटकाया अटके नहीं और संत मिलन को जा कह कबीर सो संत आवागमन नसा. ತಂದೆ ತಾಯಿ ತನ್ನ ಮಕ್ಕಳು ಚಿಕ್ಕವರಿದ್ದರೆ ಜ್ಞಾನವಿಲ್ಲದ ಕಾರಣ ಅವರನ್ನು ತಡೆಯುತ್ತಾರೆ. ಮತ್ತು ಯಾರ ಮಕ್ಕಳು ದೊಡ್ಡವರಿದ್ದಾರೆ, ತಂದೆ ತಾಯಿ ಸತ್ಸಂಗದ ಕಡೆ ಹೋಗಲು ಬಯಸಿದರೆ ಆಗ ಮಕ್ಕಳು ತಡೆಯುತ್ತಾರೆ. ಯಾರದೋ ಹೆಂಡತಿ ತಡೆಯುತ್ತಾಳೆ, ಯಾರದೋ ಗಂಡನು ತಡೆಯುತ್ತಾನೆ. ಕಹಿ ಬಂಧೂಕಾನ್ ಅಂದರೆ ಲೋಕದ ನಾಚಿಕೆ. ಪರಮಾತ್ಮ ಹೇಳುತ್ತಾರೆ, कि इनका अटकाया अटके नहीं ಇವರ ಅಡೆತಡೆಗೊಳಗಾಗದೆ और संत मिलन को जा कह कबीर सो संत है फिर आवागमन नसा. ಹಾಗಾಗಿ ಪುಣ್ಯಾತ್ಮರೇ, ಸತ್ಸಂಗಕ್ಕೆ ಬರುವುದರಿಂದ ಜ್ಞಾನವಾಗುತ್ತದೆ. ಹೇಗೆಂದರೆ ಮಕ್ಕಳಿಲ್ಲದವರು ಪರಮಾತ್ಮನ ನಿಯಮದಂತೆ ಅವರು ಎಲ್ಲರಿಗಿಂತ ಉತ್ತಮ ದಂಪತಿಗಳು. ಒಂದು ವೇಳೆ ಅವರಿಗೆ ಭಕ್ತಿ ಸಿಕ್ಕಿದರೆ, ನಾಮದೀಕ್ಷೆ ಪಡೆಯದಿದ್ದರೆ ಮಕ್ಕಳಿರಲಿ ಇಲ್ಲದಿರಲಿ ಯಾವ ವಿಷಯವೂ ಇಲ್ಲ. ಸಂತಾನವಿರುವವರು ದುರಾದೃಷ್ಟವಂತರೆಂದಲ್ಲ ಹೇಳುವ ಅರ್ಥ ಇದಲ್ಲ. ಯಾವ ದೃಷ್ಟಿಕೋನ ಸಮಾಜದ್ದಾಗಿದೆಯೋ ಅದಕ್ಕೆ ವಿರುದ್ಧವಾಗಿದೆ ಪರಮಾತ್ಮನ ವಿಧಾನ. ನಾವು ಇಲ್ಲಿ ಒಬ್ಬರಿಗೊಬ್ಬರೊಡನೆ ಸಂಸ್ಕಾರದಿಂದಾಗಿ ಹೊಂದಿಕೊಂಡಿದ್ದೇವೆ. ಮತ್ತು ಯಾವುದೇ ಕ್ಷಣದಲ್ಲಿ ಯಾರ ಸಂಸ್ಕಾರ ಪೂರ್ಣಗೊಳ್ಳುವುದೋ ತಕ್ಷಣ ಇಲ್ಲಿಂದ ಹೊರಟು ಹೋಗುವನು. ಬೇಕಾದರೆ ಅವನ ಎಷ್ಟೇ ಅವಶ್ಯಕವಾದ ಕೆಲಸ ಕಾರ್ಯಗಳು ಶೇಷವಿರಲಿ. ನಿಮಗೆ ಚೆನ್ನಾಗಿ ಗೊತ್ತಿದೆ ಇದರ ಬಗ್ಗೆ. ಇದೇ ರೀತಿ ಯಾರದೋ ಯುವ ಪುತ್ರರು ಸಾಯುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಪುತ್ರನಿಗೆ ಬಹಳ ಓದಿಸಿ ಅವನಿಗೆ ವಿದ್ಯೆಯನ್ನು ಕೊಡಿಸಿ ಮತ್ತು ಎಂಜಿನಿಯರಿಂಗ್ ಡಿಗ್ರಿ ಮುಗಿಸಿದ. ನಂತರ ಅವನಿಗೆ ಪೋಸ್ಟ್ ಕೂಡ ಪ್ರಾಪ್ತವಾಗಿತ್ತು, ಕೆಲಸವೂ ಕೂಡ ಸಿಕ್ಕಿತ್ತು. ವಿವಾಹದ ಸಮಯ ನಿಶ್ಚಯಿಸಲಾಯಿತು. ವಿವಾಹದ 3 ದಿನ ಮೊದಲೇ ಆಕ್ಸಿಡೆಂಟ್ನಲ್ಲಿ ಮೃತ್ಯುವಾಯಿತು. ಈಗ ಒಬ್ಬನೇ ಮಗನಾಗಿದ್ದನು. ಈಗೇನು ಹೇಳುವುದು? ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ ಅಸಹಾಯಕರು. ಹೀಗಾಗಿ ಪುಣ್ಯಾತ್ಮರೇ, ಇದರ ಬಗ್ಗೆ ಯೋಚಿಸಬೇಕಾಗಿದೆ. ಏನೆಂದರೆ ಯಾರಿಗೆ ಎಷ್ಟು ಸಮಯ, ಯಾರ ಸಂಯೋಗ ಸಂಸ್ಕಾರ ಯಾರೊಡನೆ ಇದೆಯೋ ಅಷ್ಟೇ ಇರುವಿರಿ. ಅದಕ್ಕಿಂತ ಹೆಚ್ಚಲ್ಲ, ಅದಕ್ಕಿಂತ ಹೆಚ್ಚು ಹೇಗೆ ಎಂದು ನಂತರ ಇದರ ಬಗ್ಗೆ ಹೇಳುವೆನು. ಈ ಕಬೀರ ಪರಮೇಶ್ವರನ ಆಶ್ರಯದಲ್ಲಿ ಬಂದ ಮೇಲೆ ಮತ್ತು ಪೂರ್ತಿ ಪರಿವಾರ ಮಾಲೀಕನ ಚರಣದಲ್ಲಿ ತೊಡಗಿದರೆ ಅವರ ಬಗ್ಗೆ ಏನು ಹೇಳುವುದು? ಯಾರು ತೊಡಗುವರೋ ಅವರಿಗೆ ಸುಖಶಾಂತಿ ಲಭಿಸುವುದು. ಈ ರೀತಿಯ ದುರ್ಘಟನೆಗಳು ಆಗಲಾರವು ಒಂದೊಮ್ಮೆ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ. जब लग हंसा हमरी आना और काल लगनी तेरा बाणा. ಅಂದರೆ ಪರಮಾತ್ಮ ಹೇಳುತ್ತಾರೆ, ಹೇ ಜೀವಾತ್ಮ, ಎಲ್ಲಿಯವರೆಗೆ ನೀನು ನನ್ನ ಮರ್ಯಾದೆಯಲ್ಲಿ ಇರುವೆ ಅಲ್ಲಿಯವರೆಗೆ ಕಾಲನು ಯಾವ ಹಾನಿ ಮಾಡುವುದಿಲ್ಲ, ಕಾಲನ ಬಾಣ ತಗಲುವುದಿಲ್ಲ. ಪರಮಾತ್ಮನ ಮರ್ಯಾದೆ ಇದು ನಿಯಮವಾಗಿದೆ.
कि 100 वर्ष तक सतगुरु पूजा, एक दिन आन उपासी, वो अपराधी आत्मा फिर पड़े काल की फांसी. ಪರಮಾತ್ಮ ಹೇಳುತ್ತಾರೆ, ಈಗ 100 ವರ್ಷ ನಾವು ಹೇಳಿದಂತೆ ಈ ಸಾಧನೆ ಮಾಡಿಕೊಂಡು और एक दिन आन उपासी, ಒಂದು ದಿನ ಅನ್ಯರ ಉಪಾಸನೆ ಅನ್ಯರ ಪೂಜೆ ಮಾಡಿದರೆ ಹೇಳುತ್ತಾರೆ, ते वो अपराधी आत्मा पड़े काल की फांसी. ಅದಕ್ಕಾಗಿ ಈ ನಿಯಮಗಳ ಉಲ್ಲಂಘನೆಯಾಗಬಾರದು. ಬಹಳ ದೃಢತೆಯಿಂದ ನಾವು ನಿಯಮಗಳನ್ನು ಪಾಲಿಸುತ್ತಾ ಮುಂದುವರಿಸಬೇಕಾಗಿದೆ. ನಂತರ ನೋಡಿ, ಮಾಲೀಕನ ಆಟ. ಯಾರಿಗೆ ಮಕ್ಕಳಿಲ್ಲವೋ ಅವರದು ಮುಂದೆ ಯಾವ ಕೊಡುವುದು ಪಡೆಯುವುದು ಇಲ್ಲ. ಅವರ ಪರಸ್ಪರ ಸಂಸ್ಕಾರಗಳು ಯಾರೊಂದಿಗೂ ಶೇಷವಿಲ್ಲ. ಸಂತ ಮತದ ಅನುಸಾರ ಅವರು ಬಹಳ ಉತ್ತಮ ಆತ್ಮಗಳು, ಒಂದು ವೇಳೆ ಅವರಿಗೆ ಈ ಮಾರ್ಗ ಲಭಿಸಿದರೆ. ಇಲ್ಲದಿದ್ದರೆ ಪರಮಾತ್ಮ ಹೇಳುತ್ತಾರೆ, ಯಾರು ಸತ್ಯ ಸಾಧನೆ ಮಾಡುತ್ತಿಲ್ಲವೋ ಅವರಂತೂ ಸಂತಾನವಿದ್ದರೂ ಇಲ್ಲದಿದ್ದರೂ ಒಂದೇ ಸಮನಾಗಿದ್ದಾರೆ. ಯಾರಿಗೆ ಸಂತಾನವಿದೆಯೋ ಅವರು ಕೆಟ್ಟವರಲ್ಲ. ಏಕೆಂದರೆ ಮನುಷ್ಯ ಜೀವನದಲ್ಲಿ ಪರಮಾತ್ಮನ ಭಕ್ತಿ ಸಿಕ್ಕಿದೆ, ಇಡೀ ಪರಿವಾರ ಭಕ್ತಿ ಮಾಡಬೇಕು, ಮಕ್ಕಳನ್ನು ಕರೆತನ್ನಿ ಶರಣದಲ್ಲಿ. ನಂತರ ಅವರ ಸಂಸ್ಕಾರಗಳೆಲ್ಲ ಬಹಳ ಸುಲಭವಾಗಿ ಹಗುರವಾಗಿ ಪೂರ್ಣಗೊಳ್ಳುವವು. ಮತ್ತು ಈ ಅನ್ನೆಸೆಸರಿ ಏಟು ಹತ್ತಲು ಬಿಡುವುದಿಲ್ಲ ಭಗವಂತ. ಆಯಸ್ಸು ಹೆಚ್ಚಿಸುವರು ಪರಮಾತ್ಮ, ಇವರು ಸಮರ್ಥ ಶಕ್ತಿಯಾಗಿದ್ದಾರೆ. ಮತ್ತು ಯಾರನ್ನು ನಾವು ಭಗವಂತನೆಂದು ನಂಬುತ್ತಿದ್ದೆವು ಅವರು ನಮ್ಮ ಆಯಸ್ಸನ್ನು ಹೆಚ್ಚಿಸಲಾರರು. ಹೇಗೆಂದರೆ ನಾವು ಭಗವಂತ ವಿಷ್ಣುವಿಗೆ ಸಮರ್ಥನೆಂದು ನಂಬುತ್ತಿದ್ದೆವು. ಅವರದೇ ಅವತಾರ ಶ್ರೀರಾಮ, ಶ್ರೀಕೃಷ್ಣನು. ಭಕ್ತರು ಪ್ರಶ್ನಿಸುತ್ತಾರೆ ಅನೇಕ ಬಾರಿ. ಪ್ರಶ್ನೆ ಕೇಳಿದರು ಏನೆಂದರೆ, ಶ್ರೀಕೃಷ್ಣನು ಮೂರ್ಧ್ವಜ ರಾಜನ ಪುತ್ರ ತಾಮ್ರಧ್ವಜನನ್ನು ಗರಗಸದಿಂದ ಕೊಯ್ದು ಜೀವಂತಗೊಳಿಸಿದ್ದರು. ಅದರಿಂದ ಅವನನ್ನು ಸಮರ್ಥ ಶಕ್ತಿ ಎಂದು ತಿಳಿದಿದ್ದರು. ಈ ಎಕ್ಸಾಂಪಲ್ನಿಂದ ಪರಮಾತ್ಮ ಕಬೀರರು ಹೇಳಿದರು. ಧರ್ಮದಾಸರು ಪ್ರಶ್ನಿಸಿದಾಗ ಪರಮೇಶ್ವರ ಕಬೀರದೇವರು ಹೇಳಿದರು ಧರ್ಮದಾಸರಿಗೆ ಏನೆಂದರೆ, ಶ್ರೀಕೃಷ್ಣನು ತನ್ನ ಸ್ವಂತ ಸೋದರಾಳಿಯನನ್ನು ಅಭಿಮನ್ಯುವನ್ನು ಏಕೆ ಜೀವಿತಗೊಳಿಸಲಿಲ್ಲ? ಮೊದಲ ದಿನ ಮಹಾಭಾರತದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿದ್ದ. ಅವನ ಸ್ವಂತ ಸೋದರಳಿಯನಾಗಿದ್ದ, ಸುಭದ್ರೆಯ ಪುತ್ರನಾಗಿದ್ದ. ಶ್ರೀಕೃಷ್ಣನು ಜೀವಿತಗೊಳಿಸಲಿಲ್ಲ. ಅಭಿಮನ್ಯುವನ್ನು ಜೀವಿತಗೊಳಿಸುವ ಅವಶ್ಯಕತೆ ಇತ್ತು. ಮತ್ತು ಅಲ್ಲಿ ಹೋಗಿ ಅನಾವಶ್ಯಕವಾಗಿ ಮೂರ್ಧ್ವಜನ ಪುತ್ರನನ್ನು ಕತ್ತರಿಸಿ ಜೀವಿತಗೊಳಿಸಿದ. ಧರ್ಮದಾಸನು ಒಂದು ಕ್ಷಣ ಸ್ತಬ್ಧನಾಗಿ ಹೇಳಿದ, ಭಗವಂತ ಸತ್ಯವಾದ ಮಾತು. ಅವರದಂತೂ ಕುಲ ನಾಶವಾಗುತ್ತಿತ್ತು. ಅಲ್ಲಿ ಭಗವಂತ ಜೀವಿತಗೊಳಿಸಲು ಅಶಕ್ತರಾದರು. ಆಗ ಪ್ರಶ್ನಿಸಿದರು, ಪ್ರಭು ಕಾರಣವೇನು? ಆಗ ಪರಮೇಶ್ವರ ಹೇಳಿದರು, ತಾಮ್ರಧ್ವಜನ ಆಯಸ್ಸು ಶೇಷವಾಗಿತ್ತು ಮತ್ತು ಎಷ್ಟು ಸಿದ್ಧಿ ಅವರಲ್ಲಿದೆ. ಅಂದರೆ ಅವನನ್ನು ತಾನಾಗಿಯೇ ಕತ್ತರಿಸಿ ಜೀವಿತಗೊಳಿಸಿದನು. ಆದರೆ ಅಭಿಮನ್ಯುವಿನ ಆಯಸ್ಸು ಶೇಷವಾಗಿರಲಿಲ್ಲ. ಶ್ರೀಕೃಷ್ಣ ಏನೂ ಮಾಡಲಾಗಲಿಲ್ಲ, ಮಾಡಲು ಸಾಧ್ಯವಿಲ್ಲ. ಆಗ ಧರ್ಮದಾಸ ಹೇಳಿದನು, ಭಗವಂತ ನಿಜವಾಗಿಯೂ ಅಲ್ಲಂತೂ ಅತಿ ಅವಶ್ಯಕವಿತ್ತು ಅವನನ್ನು ಜೀವಿತಗೊಳಿಸುವುದು. ಶೂರವೀರ ಯೋಧನಾಗಿದ್ದ, ಜೊತೆಯಲ್ಲಿ ಅವಶ್ಯಕತೆಯೂ ಇತ್ತು, ಯುದ್ಧವಾಗುತ್ತಿತ್ತು, ಪಾಂಡವರ ಕುಲನಾಶವಾಗುತ್ತಿತ್ತು. ಈ ರೀತಿ ಪರಮಾತ್ಮ ನಮಗೆ ನೆನಪಿಸುತ್ತಿದ್ದಾರೆ, तुम कौन राम का जपते जापम ताते कटे ना ये तीनों तापम. ಈಗ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ನಾವು ಈ ಪರಮೇಶ್ವರನ ಚರಣದಲ್ಲಿ ಬಂದಾಗ ಇವನು ನಮ್ಮ ಆಯಸ್ಸು ಹೆಚ್ಚಿಸುವನು, ಇವನು ಸಮರ್ಥ ಶಕ್ತಿಯಾಗಿರುವನು, ಇವನು ಪರಮೇಶ್ವರ ಪೂರ್ಣ ಪರಮಾತ್ಮನು. ಮತ್ತು ವೇದಗಳು ಸಾಕ್ಷಿ ನೀಡುತ್ತಿವೆ, ಭಗವಂತ ಆಯಸ್ಸು ಹೆಚ್ಚಿಸುವನು. ಆದರೆ ಅವನು ಯಾವ ಪರಮಾತ್ಮ? ಅವನು ಪೂರ್ಣ ಬ್ರಹ್ಮ. ಕಬೀರ್ ದೇವರು ನಿಮಗೆ ಸ್ವಲ್ಪ ಇಲ್ಲಿ ತೋರಿಸುತ್ತೇನೆ. ಏನೆಂದರೆ, ಸಮರ್ಥ ಶಕ್ತಿ ನೋಡಿ, ಕೇಳದೆಯೇ ಕೇಳಿ ಹೇಳಿದಂತಹ ಮಾತುಗಳನ್ನು ನಾವು ಬಹಳಷ್ಟು ಕೇಳಿದ್ದೇವೆ, ದಂತಕಥೆಗಳನ್ನು ಕೇಳಿದ್ದೇವೆ. ಎಲ್ಲಿಯವರೆಗೆ ನೀವು ಕಣ್ಣಾರೆ ಪ್ರಮಾಣಗಳನ್ನು ನೋಡುವುದಿಲ್ಲವೋ ಅಲ್ಲಿವರೆಗೆ ನಿಮಗೆ ವಿಶ್ವಾಸವಾಗುವುದಿಲ್ಲ. ಏಕೆಂದರೆ ನಾವು ವೇದಗಳನ್ನು ಆಧಾರವಾಗಿ ಇಟ್ಟುಕೊಂಡು, ಯಾರೇ ವಕ್ತಾರರು ಪುರಾಣಗಳ, ವೇದಗಳ, ಗೀತೆಯ ರೆಫರೆನ್ಸ್ ತೆಗೆದುಕೊಂಡು ಸತ್ಸಂಗ ಮಾಡುತ್ತಿದ್ದರು.
ಮತ್ತು ನಾವು ಯೋಚಿಸುತ್ತಿದ್ದೆವು, ಇವರು ಸಂಸ್ಕೃತದ ವಿದ್ವಾನರು, ಜೊತೆಯಲ್ಲಿ ಸಂಸ್ಕೃತವನ್ನೂ ಹೇಳುತ್ತಿದ್ದಾರೆ. ಇವರು ಸದ್ಗ್ರಂಥಗಳನ್ನು ಸರಿಯಾಗಿ ತಿಳಿದುಕೊಂಡಿರಬಹುದು. ಮತ್ತು ಇವರು ಹೇಳುತ್ತಿದ್ದರು, ಪ್ರಾರಬ್ಧದಲ್ಲಿರುವುದನ್ನು ಅನುಭವಿಸಲೇಬೇಕು. ಯಾರ ಆಯಸ್ಸು ಯಾವಾಗ ಅಂತ್ಯವಾಗಬೇಕಾಗಿದೆ ಅದಂತೂ ಆಗುವುದು, ಇದರ ಯಾವ ವಿಕಲ್ಪವೂ ಇಲ್ಲ. ಮತ್ತು ಪರಮಾತ್ಮನ ಮಹಿಮೆ ಗುಣಗಳಲ್ಲಿ ಬರೆದಿದೆ. ಏನೆಂದರೆ ಪರಮಾತ್ಮನು ನಮ್ಮ ಆಯಸ್ಸು ಹೆಚ್ಚಿಸುವನು, ನಮ್ಮ ಜೀವನದಲ್ಲಿ ಬರುವ ಸಂಕಟಗಳನ್ನು ನಾಶ ಮಾಡುವನು. ಅವನು ಹೇಗೆ ಮಾಡುವನು? ಅವನ ಸಾಧನೆ ಸತ್ಯವಾಗಿರಬೇಕು, ಶಾಸ್ತ್ರಾನುಕೂಲವಾಗಿರಬೇಕು. ಆಗ ಅವರಿಗೆ ಸುಖ ಶಾಂತಿಯನ್ನು ನೀಡುವನು. ಪರಮಾತ್ಮ ನಮ್ಮ ಆಯಸ್ಸು ಹೆಚ್ಚಿಸುವರು. ನಿಮಗೆ ವೇದಗಳಲ್ಲಿ ತೋರಿಸುತ್ತೇನೆ. ಏಕೆಂದರೆ ವಿದ್ಯೆಯ ಲಾಭವೇನೆಂದರೆ ನಾವು ನಮ್ಮ ಸದ್ಗ್ರಂಥಗಳನ್ನು ಸ್ವಯಂ ತಿಳಿದುಕೊಳ್ಳಬಹುದು. ಮತ್ತು ಎಲ್ಲಿಯವರೆಗೆ ನಾವು ತಿಳಿದುಕೊಳ್ಳುವುದಿಲ್ಲ, ಯಾರೇ ನಮಗೆ ಏನೇ ಹೇಳಿದರೂ ನಾವು ಅದನ್ನೇ ಒಪ್ಪುತ್ತೇವೆ. ಈ ಕಾರಣದಿಂದ ಇಂದಿನವರೆಗೆ ಅಲೆದಾಡುತ್ತಿದ್ದೇವೆ ಮತ್ತು ನಕಲಿ ಸಂತರ ಹಿಂದೆ ಬಿದ್ದಿದ್ದೇವೆ. ಇದು ನೋಡಿ, ಇದಾಗಿದೆ ಋಗ್ವೇದ. ನಿಮಗೆ ತೋರಿಸುತ್ತೇನೆ. ಇದರ ಪ್ರಕಾಶನ ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮ್ಲೀಲಾ ಮೈದಾನ, ಹೊಸದಿಲ್ಲಿಯಿಂದ. ಅವರ ಫೋನ್ ಮತ್ತು ಫ್ಯಾಕ್ಸ್ ನಂಬರ್ ಇದಾಗಿದೆ. ಇದರ ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರ್ಯಾಗಂಜ್, ಹೊಸದಿಲ್ಲಿಯಿಂದ. ಋಗ್ವೇದ ಮಂಡಲ ಸಂಖ್ಯೆ 10, ಸೂಕ್ತಿ 161 161 ಮತ್ತು ಮಂತ್ರ ಸಂಖ್ಯೆ 2ರಲ್ಲಿ. ಒಂದು ವೇಳೆ ರೋಗಿಯ ಜೀವನಶಕ್ತಿ ನಷ್ಟವಾಗುವುದಿದ್ದರೆ, ಅಂದರೆ ಯಾರ ಜೀವನ ನಷ್ಟವಾಗುವುದಿದೆ, ಒಂದು ವೇಳೆ ಅಥವಾ ಮಿತಿಮೀರಿ ಹೋದರೆ, ಒಂದು ವೇಳೆ ಮೃತ್ಯುವಿನ ಸಮೀಪ ತಲುಪಿದ್ದರೂ ಆ ರೋಗಿಗೆ ಇದು ನೋಡಿ, ದಯಾನಂದರ ಭಕ್ತರಿಗೆ ನಾನು ವೈದ್ಯ ಬರೆದಿದ್ದಾರೆ ಇಲ್ಲಿ. ಏಕೆಂದರೆ ದಯಾನಂದನು ಭಗವಂತ ಏನೂ ಮಾಡಲಾರನೆಂದು ನಂಬುತ್ತಿದ್ದ. ರೋಗವನ್ನು ಪರಿಹರಿಸಲಾರ, ಆಯಸ್ಸು ಹೆಚ್ಚಿಸಲಾರನೆಂದು, ಇದಕ್ಕಾಗಿ ಇಲ್ಲಿ ನಾನು ವೈದ್ಯ ಎಂದು ಬರೆದನು. ಕಷ್ಟಕರವಾದ ರೋಗದಿಂದ ಬಿಡಿಸಿ ತರುವೆನು ಮತ್ತು 100 ವರ್ಷ ಋತುಗಳ ತನಕ ಬದುಕಲು, ಅಂದರೆ 100 ವರ್ಷ ತನಕ ಬದುಕಲು ಇವನಿಗೆ ಬಲಯುಕ್ತಗೊಳಿಸುವೆನು. ಈಗ ಇಲ್ಲಿ ಇವರು ಬೇಕೆಂದು ತಪ್ಪು ಮಾಡಿದ್ದಾರೆ. ಈ ಮೂಲಪಾಠದಲ್ಲಿ ವೈದ್ಯನ ಉಲ್ಲೇಖವೇ ಇಲ್ಲ, ಏಕೆಂದರೆ ವೇದಗಳು ಯಾವುದೇ ಔಷಧಿಯ ಪುಸ್ತಕವಲ್ಲ, ಭಗವಂತನ ಮಹಿಮೆಯಿದೆ ಇದರೊಳಗೆ. ಈಗ ಇಲ್ಲಂತೂ ಇವರು ಬರೆದಿದ್ದಾರೆ. ಪರಮಾತ್ಮ ಹೇಳುತ್ತಾರೆ, चोर चुरावे तुंबड़ी, वो गड्ढे पानी में, वो गड्ढे हुआ ऊपर आवे ना, सच्चाई छन्नी ना है. ಆದರೆ ಎಲ್ಲೋ ಒಂದು ಕಡೆ ಪರಮಾತ್ಮನು ಇವರ ಕಣ್ಣುಗಳನ್ನು ಮುಚ್ಚೇ ಬಿಟ್ಟರು. ಇಲ್ಲಿ ಇವರು ಸತ್ಯ ಬರೆದು ಇಟ್ಟರು, ಮನಸ್ಸಿಲ್ಲದೆ ಬರೆದಿಟ್ಟರು. ಭಗವಂತ ಬರೆಸಿಟ್ಟ, ಇಲ್ಲದಿದ್ದರೆ ಇವರೇನು ಬರೆಯುತ್ತಾರೆ? ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ 80 ಮತ್ತು ಮಂತ್ರ ಸಂಖ್ಯೆ 2. ಆಹ! ಹೇ ಪರಮಾತ್ಮನೇ, ತಾವು ಉಪಾಸಕರ ಆಯಸ್ಸು ಹೆಚ್ಚಿಸುವವರಾಗಿರುವಿರಿ. ಇಲ್ಲಿ ವೈದ್ಯ ಎಂದು ಬರೆಯುವುದು ಮರೆತರು. ಇಲ್ಲಿ ಪರಮಾತ್ಮ ಹೇಳುತ್ತಾರೆ, चोर चुरावे तुंबड़ी गड्ढे पानी में, वो गड्ढे हुआ ऊपर आवे ना, सच्चाई छन्नी ना. ಇನ್ನೂ ತೋರಿಸುತ್ತೇನೆ. ಇವರದೇ ಅನುವಾದದಲ್ಲಿ ಇದು ನೋಡಿ, ಮತ್ತೊಂದನ್ನು ತೋರಿಸುತ್ತೇನೆ. ಏಕೆಂದರೆ ಪರಮಾತ್ಮ ನೋಡಿ, ಈ ದಾಸನು ನಿಮಗೆ ಒಂದು ವೇಳೆ ಅನುವಾದ ಮಾಡಿ ಅಥವಾ ಹೇಳಿದರೆ ಹಾಗೆಯೇ ವಿಶ್ವಾಸವಾಗಲ್ಲ, ಏಕೆಂದರೆ ನಿಮಗೆ ನಂಬಿಕೆಯಾದರೂ ಇವರು ನಂಬಲು ಬಿಡುವುದಿಲ್ಲ. ಹೀಗೆ ಹೇಳಿ ನಿಮಗೆ ಭ್ರಮಿತಗೊಳಿಸುವರು, ಏಕೆಂದರೆ ರಾಮ್ಪಾಲನಿಗೆ ಸಂಸ್ಕೃತವೇ ಬರುವುದಿಲ್ಲ. ಇವನೇನು ವೇದಗಳ ಅನುವಾದ ಮಾಡುವನು? ಮತ್ತು ಇವರು ನಮ್ಮ ಭಗವಂತ ಕಬೀರ ಸಾಹೇಬರ ಬಗ್ಗೆಯೂ ಇದೇ ರೀತಿ ವಿರೋಧ ಮಾಡಿದ್ದರು. ಏಕೆಂದರೆ ಕಬೀರ ಅಶಿಕ್ಷಿತನು, ಅಕ್ಷರ ಜ್ಞಾನವಿಲ್ಲ. ಇದು ಸಂಸ್ಕೃತದ ವಿಷಯ. ಈ ಸದ್ಗ್ರಂಥಗಳನ್ನು ತಿಳಿಯುವುದು ಈ ನೇಕಾರನಿಗೆ ಸಾಧ್ಯವಿಲ್ಲದ ಮಾತು. ಇವನು ಸುಳ್ಳು ಹೇಳುತ್ತಾನೆ ಮತ್ತು ಪರಮಾತ್ಮ ಎಲ್ಲಾ ಸತ್ಯ ಹೇಳುತ್ತಿದ್ದರು. 600 ವರ್ಷಗಳ ಮೊದಲೇ ಈ ಮಾತು ಹೇಳುತ್ತಿದ್ದರು. ಅದನ್ನೇ ಈ ದಾಸನು ನಿಮಗೆ
ಸದ್ಗ್ರಂಥಗಳಿಂದ ಸ್ಪಷ್ಟಪಡಿಸುತ್ತಿದ್ದಾನೆ. ಮತ್ತು ಅವರಿಂದಲೇ ಪರಮಾತ್ಮನು ಇಂದು ಅನುವಾದ ಮಾಡಿಸಿಟ್ಟಿದ್ದಾರೆ. ಇವರದೇ ಅನುವಾದದಲ್ಲಿ ಪರಮಾತ್ಮನು ದಯೆ ತೋರಿದ್ದಾರೆ. ಇಲ್ಲದಿದ್ದರೆ ಯಾರು ಹೇಳೋರು ನಾನು ಕಾಲನೆಂದು. ಮತ್ತು ಆ ಭಗವಂತ ಬೇರೆಯೇ ಇದ್ದಾನೆ. ಗೀತೆಯಲ್ಲಿ ಎಲ್ಲಾ ರೆಫರೆನ್ಸ್ ಕೊಟ್ಟನು. ಮಾಲೀಕ ಹೇಳಿಸಿಬಿಟ್ಟರು, ಅವನಿಗೆ ತಿಳಿದೇ ಇಲ್ಲ ನಾನು ಏನು ಹೇಳಿದ್ದೇನೆಂದು. ಮತ್ತು ಸತ್ಯವನ್ನು ಭಗವಂತ ಹೇಳಿಸಿಬಿಟ್ಟರು ಆ ಬ್ರಹ್ಮನಿಂದ, ಕಾಲನಿಂದ. ಆ ಭಗವಂತ ಬೇರೆ ಯಾರೋ ಇದ್ದಾರೆ. ನಾನಂತೂ ಕಾಲನು ಎಲ್ಲರನ್ನೂ ತಿನ್ನಲು ಬಂದಿರುವೆ. ಆಗ ಅವನು ಅಹಂಕಾರದಿಂದ ಹೇಳಿದ, ಇಲ್ಲಿ ತಡೆಯುವವರಿಲ್ಲ, ಈಗ ನಾನು ಹೇಳಿಬಿಡುವೆನೆಂದು. ಆದರೆ ಹೇಳಿಬಿಟ್ಟ ಸತ್ಯವನ್ನೇ. ಈಗ ನಮ್ಮ ಕೆಲಸಕ್ಕೆ ಬಂತು. ಈಗ ನೋಡಿ, ಇದು ಋಗ್ವೇದ, ಇದರ 2ನೇ ಭಾಗ. ಇದು ಬಹಳ ದೊಡ್ಡ ಪುಸ್ತಕ. ದೊಡ್ಡ ಪುಸ್ತಕವಿದೆ. ಪ್ರಕಾಶಕರು ಪಂಡಿತ ರಾಕೇಶ್ ರಾಣಿ ಮತ್ತು ಇದರ ಮುದ್ರಕರು ಪ್ರಧಾನ ಕಾರ್ಯಾಲಯ, ವೇದ ಮಂದಿರ, ಮಹಾತ್ಮ ವೇದ ಭಿಕ್ಷು ಸೇವಾಶ್ರಮ, ಲೇಖರಾಮ್ ನಗರ್, ಇಬ್ರಾಹಿಂಪುರ್, ಮುಖಮೇಲ್ಪುರ, ದಿಲ್ಲಿ. ಇದು ದೂರವಾಣಿ ಸಂಖ್ಯೆ, ದಯಾನಂದ ಸಂಸ್ಥಾನ. ಮತ್ತು ಇವರು ಇದರ ಅನುವಾದಕರು ಮಹಾತ್ಮ ವೇದ ಭಿಕ್ಷು, ಭಾರತೇಂದ್ರನಾಥ್ ಮತ್ತು ದಯಾನಂದ ಸಂಸ್ಥಾನ, ಕರೋಲ್ಬಾಗ್, ಹೊಸ ದಿಲ್ಲಿಯಿಂದ. ಇವರು ಇದನ್ನು ಅನುವಾದಿಸಿದ್ದಾರೆ. ಇಲ್ಲಿ ನೋಡಿ. ಇದಾಗಿದೆ ಋಗ್ವೇದ ಮಂಡಲ ಸಂಖ್ಯೆ 10, ಸೂಕ್ತಿ 161. ಇದು 161 ಮತ್ತು ಇದರ 2ನೇ ಮಂತ್ರವಿದು. ಇವನು ಬಹಳ ಚೆನ್ನಾಗಿ ಅನುವಾದಿಸಿದ್ದಾನೆ ಸತ್ಯವನ್ನು. ಒಂದು ವೇಳೆ ಯಾವುದೇ ರೋಗಿಯ ಜೀವನಶಕ್ತಿ ಸಮಾಪ್ತವಾದರೆ, ಅವನ ಆಯಸ್ಸು ಮುಗಿದು ಹೋದರೆ, ಒಂದು ವೇಳೆ ಅವನು ನಿಯಂತ್ರಣಕ್ಕೆ ಮೀರಿದ್ದರೆ, ಒಂದು ವೇಳೆ ಅವನು ಮೃತ್ಯುವಿನ ಸಮೀಪಕ್ಕೆ ಹೋಗಿದ್ದರೆ, ಆಗಲೂ ಕೂಡ ಅವನನ್ನು ನಾನು ಬಹಳ ಕಷ್ಟಕರ ರೋಗದಿಂದ ಮುಕ್ತಗೊಳಿಸುವೆನು. ಹಾಗೂ ಅವನನ್ನು ಶತವರ್ಷ ಅಂದರೆ 100 ವರ್ಷಗಳು ಜೀವಿಸಲು ಬಲಸಂಪನ್ನನಾಗಿ ಮಾಡುವೆನು. ಭಾವಾರ್ಥದಲ್ಲೂ ಇವನು ಸರಿಯಾಗಿ ಬರೆದಿದ್ದಾನೆ. ಒಂದು ವೇಳೆ ರೋಗಿಯ ಜೀವನಶಕ್ತಿ ಸಮಾಪ್ತಿಯಾದರೆ, ಅಂದರೆ ಆಯಸ್ಸು ಮುಗಿದು ಹೋದರೆ, ಆಯಸ್ಸು ಮುಗಿಯುತ್ತಿದ್ದರೆ ಮತ್ತು ಅವನ ರೋಗ ನಿಯಂತ್ರಣದಿಂದ ಮೀರಿದ್ದರೆ, ಆಗಲೂ ಪರಮಾತ್ಮ ಅವನಿಗೆ ಈ ಕಷ್ಟಕರ ರೋಗದಿಂದ ಮುಕ್ತಗೊಳಿಸಿ ಶತವರ್ಷ ಅಂದರೆ 100 ವರ್ಷಗಳ ಜೀವನ ನೀಡಬಲ್ಲರು. ಖಂಡಿತವಾಗಿಯೂ ಸರಿ ಬರೆದಿದ್ದಾರೆ ಇಲ್ಲಿ, ಏಕೆಂದರೆ ಪರಮಾತ್ಮನ ಮಹಿಮೆ ಇದು ಯಾವುದೇ ವೈದ್ಯ ಮತ್ತು ಔಷಧಿಗಳ ಪುಸ್ತಕವಲ್ಲ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9 ಮತ್ತು ಸೂಕ್ತಿ. ಇದು 80, ಇಲ್ಲಿ 82 ಎಂದು ತಪ್ಪು ಬರೆದಿಟ್ಟಿದ್ದಾರೆ ಇವರು. ಏಕೆಂದರೆ ಇದು ಇಲ್ಲಿಂದ ಪ್ರಾರಂಭವಾಗಿದೆ 80ರಿಂದ, ಮತ್ತು ಮುಂದೆ 82 ಬೇರೆಯಾಗುವುದು. ಇದು ಇಲ್ಲಿಂದ ಇದೆ. ಇಲ್ಲಿ 79 ಮುಗಿದು ಇಲ್ಲಿ 80ನೇದು ಶುರುವಾಯಿತು. ಮತ್ತು ಇದರ 2ನೇ ಮಂತ್ರ ಇಲ್ಲಿದೆ. ಇಲ್ಲಿ 82 ಮುಂದುವರಿಯುತ್ತದೆ, ಇದಕ್ಕಾಗಿ 81. ಇದು ಕೂಡ ಮುಗಿಯಿತು. ಇದು ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ 80. ಇದು 81ನೇದು. ಇದು 80 ಮುಗಿಯಿತು. ಇದರ 2ನೇ ಮಂತ್ರದಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ 80 ತಿಳಿಯಿರಿ. ಹೇ ಪರಮಾತ್ಮ, ತಾವು ಉಪಾಸಕರ ಆಯಸ್ಸು ಹೆಚ್ಚಿಸುವವನಾಗಿರುವೆ. ಇವನು ಖಂಡಿತವಾಗಿಯೂ ಸರಿ ಮಾಡಿದ್ದಾನೆ. ಈಗ ಪುಣ್ಯಾತ್ಮರೇ, ನಾವು ಆ ಪರಮಾತ್ಮನ ಆಶ್ರಯ ಪಡೆಯಬೇಕು. ಅವನ ಗುಣಗಳನ್ನು ವೇದಗಳು ಹಾಡುತ್ತಿವೆ. ಪರಮೇಶ್ವರ ಸ್ವತಃ ಹೇಳುತ್ತಾರೆ, वेद मेरा भेद है मैं ना वेदन के माही और जौन वेद से मैं मिलूं ये वेद जानते नाई. ಈ 4 ವೇದಗಳೊಳಗೆ ಕಬೀರ ಪರಮೇಶ್ವರರು ಹೇಳುತ್ತಾರೆ, ನನ್ನದೇ ಗುಣಗಾನವಿದೆ. ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯನ್ನು ಪರಮಾತ್ಮನೇ ಸ್ವತಃ ಬಂದು ಹೇಳುತ್ತಾರೆ. ಅವರು ಏನು ಹೇಳುತ್ತಾರೆ? ನೀವು ಇಲ್ಲಿ ಬಂದು ಹೇಗೆ ಸಿಲುಕಿಕೊಂಡಿರಿ? ಈ ಕಾಲನ ಜಾಲದಲ್ಲಿ. ಎಲ್ಲಿಯವರೆಗೆ ಈ ಮಾತು ನಮಗೆ ಆಳವಾಗಿ ತಿಳಿಯುವುದಿಲ್ಲವೋ, ಏನೆಂದರೆ ನಾವು ಹೇಗೆ ಕಾಲನ ಜಾಲದಲ್ಲಿ ಸಿಕ್ಕಿಕೊಂಡೆವು. ಒಂದು ಕ್ಷಣದ ಭರವಸೆಯೂ ಇಲ್ಲ. ಯಾವಾಗ ಏನು ಆಗುವುದು ಈ ಕೆಟ್ಟ ಲೋಕದಲ್ಲಿ? ನಾವಂತೂ ಪ್ರಜೆಗಳು.
ಇಲ್ಲಿಯ ರಾಜರ ದುರ್ಗತಿ ಇದ್ದಕ್ಕಿದ್ದಂತೆ ಮೃತ್ಯುವನ್ನು ನೋಡಿ ನಮಗೆ ಈ ವಿಶ್ವಾಸ ಉಂಟಾಗಬೇಕು, ಏನೆಂದರೆ ಈ ಲೋಕ ಸರಿಯಿಲ್ಲ. ನಾವು ಯೋಚಿಸಲು ಪ್ರಯತ್ನಿಸಿದರೂ ನಮಗೆ ಇಷ್ಟು ಸಮಯವಿಲ್ಲ. ಮತ್ತು ಈ ಮೃತ್ಯುವಾದ ನಂತರ ಟೈಮೇ ನಾಯಿಯಾಗಿ ಅಲೆದಾಡುವುದಕ್ಕೆ. ಕೆಲವೊಮ್ಮೆ ಈ ಕಡೆ ಆ ಕಡೆ ಬೊಗಳುತ್ತಾ ತಿರುಗುತ್ತದೆ, ಇಡೀ ದಿನ ನೆಮ್ಮದಿಯಿಲ್ಲ. ಒಬ್ಬ ಭಕ್ತ ತನ್ನ ಮಿತ್ರನಿಗೆ ಹೇಳುತ್ತಿದ್ದ, ಬಾ ಸತ್ಸಂಗಕ್ಕೆ ಹೋಗೋಣ. ಮೊದಲು ಇಬ್ಬರೂ ಮಿತ್ರರಾಗಿದ್ದರು. ಈ ಜ್ಞಾನ ತಿಳಿದ ಬಳಿಕ ಅವನು ತನ್ನ ಮಿತ್ರನಿಗೆ ಹೇಳುತ್ತಾನೆ, ಏನೆಂದರೆ, ಬಾ ಸತ್ಸಂಗಕ್ಕೆ ಹೋಗೋಣ. ಮಿತ್ರ ಹೇಳುತ್ತಾನೆ, ಸಹೋದರ ಬಿಡುವಿಲ್ಲ, ಟೈಮಿಲ್ಲ ನನ್ನ ಬಳಿ. ಮತ್ತು ಮಿತ್ರನ ಕರ್ತವ್ಯ ಎಂದು ಅವನು ಪದೇ ಪದೇ ಹೇಳುತ್ತಿದ್ದನು ಮಿತ್ರನು. ನಂತರ ಪಶ್ಚಾತ್ತಾಪ ಪಡುವನೆಂದು ಅವನು ಹೋಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ಕೊನೆಯಲ್ಲಿಯೂ ಅವನ ಮಿತ್ರ ಇದನ್ನೇ ಹೇಳಿದ, ಏನೆಂದರೆ, ಗೆಳೆಯ, ನನಗೆ ಪುರುಸೊತ್ತಿಲ್ಲ, ಟೈಮ್ ಇಲ್ಲ. ಬಹಳ ಸಾರಿ ಹೇಳಿದ. ಮಿತ್ರನು ಇದೇ ಉತ್ತರ ನೀಡಿದ. ಒಂದು ದಿನ ಮಿತ್ರನ ಮೃತ್ಯುವಾಯಿತು. ಅನುಪದೇಶಿ ಮಿತ್ರನದು. ಈಗ ಅವನನ್ನು ಎತ್ತಿಕೊಂಡು ಕರೆದೊಯ್ಯುತ್ತಿದ್ದರು. ಅವನ ಅಂತಿಮ ಸಂಸ್ಕಾರಕ್ಕಾಗಿ. ಈಗ ಉಪದೇಶಿ ಮಿತ್ರನು ಅವನ ಜೊತೆಯಲ್ಲಿ ನಡೆಯುತ್ತಿದ್ದನು. ಅನ್ಯ ಜನರು ಹೇಳುತ್ತಿದ್ದರು, ರಾಮ್ ನಾಮ್ ಸತ್ಯ ಹೈ, ಸತ್ಯ ಬೋಲೋ ಗತ್ಯ ಹೈ. ಮತ್ತವನು ಹೇಳುತ್ತಿದ್ದ, ಇಂದು ಮಿತ್ರನಿಗೆ ಸಮಯವಿದೆ. ಜನರೆಲ್ಲ ಪೂರ್ತಿ ಡೈಲಾಗ್ ಹೇಳಿದ ಮೇಲೆ ಇವನು ಹೇಳುವನು, ಇಂದು ಮಿತ್ರನಿಗೆ ಸಮಯವಿದೆ. ಜನರು ಹೇಳತೊಡಗಿದರು, ಸೋದರ, ನೀನು ಹೀಗೆ ಹೇಳಬೇಡ. ಇವರಿಗೆ ಎಷ್ಟೊಂದು ನೋವಾಗುತ್ತಿರಬಹುದು. ಇವರ ಮಗನ ಮೃತ್ಯುವಾಗಿದೆ ಮತ್ತು ನೀನು ತಮಾಷೆ ಮಾಡುತ್ತಿರುವೆ. ಅವನು ಹೇಳಿದ, ಸೋದರ, ತಮಾಷೆ ಮಾಡುತ್ತಿಲ್ಲ, ಅಳುತ್ತಿದ್ದೇನೆ ಇವನಿಗಾಗಿ. ಮೊದಲಿನಿಂದ ನಾವಿಬ್ಬರು ಮಿತ್ರರಾಗಿದ್ವಿ. ನಾನು ಇವನಿಗೆ ಅರ್ಧರಾತ್ರಿಯಲ್ಲಿ ಬಂದು, ನಡೆ ಅಲ್ಲಿ ಹೋಗೋಣ ನಾಟಕ ನೋಡಲು ಎಂದಾಗ ಇವನು ಅದೇ ಕ್ಷಣ ನನ್ನ ಜೊತೆ ನಡೆಯುತ್ತಿದ್ದ. ಮತ್ತು ಇವನ ದುರ್ಭಾಗ್ಯ, ಪದೇ ಪದೇ ಹೇಳಿದ್ದೆ, ಈಗ ನನ್ನ ಜೊತೆ ಬಾ. ನನಗೆ ಹೇಳುತ್ತಿದ್ದ, ಏನೆಂದರೆ, ನಿನ್ನ ಬುದ್ಧಿ ಕೆಟ್ಟಿದೆ, ನೀನು ಮೆಂಟಲ್ ಆಗಿರುವೆ ಎಂದು. ಚಿಕ್ಕ ಚಿಕ್ಕ ಮಕ್ಕಳು ಹೀಗೆಯೇ ಬೆಳೆಯುವರೇನು? ಈಗ ಕೇಳಿ, ಇವನಿಗೆ ಯಾರು ಸಾಕುವರು ಮಕ್ಕಳನ್ನು? ಅರೆ, ಎಂತಹ ವಿಚಿತ್ರ ಮಾತು! ಪರಮಾತ್ಮ ಹೇಳುತ್ತಾರೆ, ನಮಗೆ ತಿಳಿಸಲು ತಮ್ಮ ಮಹಿಮೆ ತಾವೇ ಹೇಳುತ್ತಾರೆ. उस समर्थ की रीढ़ छुपाई. ಪರಮಾತ್ಮ ಹೇಳುತ್ತಾರೆ, ಏನೆಂದರೆ, ತಾಯಿಯ ಹೊಟ್ಟೆಯಲ್ಲಿ ಆ ಪರಮಾತ್ಮ ನಿನ್ನ ಪಾಲನೆ ಮಾಡಿದರು. ಆ ಸಮಯದಲ್ಲಿ ನಿನಗೆ ಸೋದರ ಇರಲಿಲ್ಲ, ಸೋದರಿಯೂ ಇರಲಿಲ್ಲ. ಅಲ್ಲದೆ ತಾಯಿಗೂ ಹೊಟ್ಟೆಯಲ್ಲಿ ತನ್ನ ಮಗು ಹೇಗೆ ಬೆಳೆಯುತ್ತಿದೆ ಎಂದು ಗೊತ್ತಿರಲಿಲ್ಲ. ಈಗ ಅದೇ ಮಗು ಹೊರಗೆ ಬಂದ ಮೇಲೆ ಡೈಲಿ ಅರ್ಧ ಲೀಟರ್ ಹಾಲು ಕುಡಿಯತೊಡಗುತ್ತದೆ. ಹೊಟ್ಟೆಯಲ್ಲಿ ಯಾರು ತಲುಪಿಸುತ್ತಿದ್ದರು? ಮಗುವಿಗಾಗಿ ಯಾವ ಸಿಸ್ಟಮ್ ಮಾಡಿರಬಹುದು? ಅದೆಲ್ಲ ಪರಮಾತ್ಮನ ಉಪಾಯವಾಗಿತ್ತು. ಮತ್ತು ಹೊರಗೆ ಬಂದ ಮೇಲೆ ಅವನೇ ಮಗುವಿನ ಸಂರಕ್ಷಕ. ತಮ್ಮ ಮಕ್ಕಳಿಗೆ ಪರಮಾತ್ಮನ ಆಶ್ರಯ ಕೊಡಿಸುವುದು ನಮ್ಮ ಪರಮ ಕರ್ತವ್ಯವಾಗಿದೆ. ಈ ಮಾತಿನ ಅರಿವಾದ ಮೇಲೆ ಅವರ ಯುವ ಮಕ್ಕಳು ವೃದ್ಧರಾದ ತಂದೆ ತಾಯಿಯರು ಹಳೆಯ ಪರಂಪರೆಯಲ್ಲಿ ತೊಡಗಿದ್ದರೆ ತಿಳಿಸಲು ಪ್ರಯತ್ನಿಸಿ. ಆದರೆ ಬಲವಂತಪಡಿಸಬೇಡಿ. ಪದೇ ಪದೇ ಜ್ಞಾನವನ್ನೂ ಹೇಳಿ, ಪ್ರೀತಿಯಿಂದ ತಿಳಿಸಬೇಕು. ಮತ್ತು ತಮ್ಮ ಪರಿವಾರದವರಿಗೆ, ಬಂಧು ಬಳಗದವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ತಿಳಿಸುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ. ಪರಮಾತ್ಮನ ಭಕ್ತಿ ಬಿಟ್ಟು ಒಂದು ವೇಳೆ ಮನುಷ್ಯ ಜೀವನ ಪಡೆದ ಜೀವಾತ್ಮವು ಸಂಸಾರದಲ್ಲಿ ಅನ್ಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಭಕ್ತಿ ಮಾಡುತ್ತಿಲ್ಲವೆಂದರೆ ಅವನು ತಪ್ಪು ಮಾಡುತ್ತಿದ್ದಾನೆ. ಪರಮೇಶ್ವರನ ವಾಣಿಯಲ್ಲಿ ಬರೆಯಲಾಗಿದೆ, अगम निगम को देख ले और बुद्धि विवेक विचार उदय अस्त का राज मिले तो बिन नाम बेगार. ಬೇಗಾರ್ ಎಂದು ಯಾವುದಕ್ಕೆ ಹೇಳುತ್ತಾರೆ? ಮೊದಲಿನ ಕಾಲದಲ್ಲಿ, ಅಂದರೆ ಸರಿಸುಮಾರು 40 ವರ್ಷಗಳ ಮೊದಲು, ಈ ಪೊಲೀಸರು ಇವರ ಠಾಣೆಯಲ್ಲಿ ಆಗ ವೆಹಿಕಲ್ ಇರುತ್ತಿರಲಿಲ್ಲ. ಇವರು ಯಾರನ್ನಾದರೂ ಹಿಡಿದು, ಯಾರಾದರೂ ಟೆಂಪೋದವನಿಗೆ
ಯಾರಾದರೂ ಜೀಪ್ನವನು ಸಿಕ್ಕಿದರೆ ಇಡೀ ದಿನ ಅವನ ವಾಹನದಲ್ಲಿ ಕುಳಿತು ಓಡಾಡುತ್ತಿದ್ದರು. ಇಂತಹ ಒಬ್ಬ ಟೆಂಪೋದವನನ್ನು ಹಿಡಿದರು. ಅವನನ್ನು ಬೆಳಗ್ಗೆ 6 ಗಂಟೆಗೆ ಕರೆದುಕೊಂಡು ಹೋಗಿ ಮತ್ತು ಅವನನ್ನು ರಾತ್ರಿ 12 ಗಂಟೆಗೆ ಬಿಟ್ಟರು. ಇಡೀ ದಿನ ಅವನಿಂದ ತಮ್ಮ ಉಳಿದ ಕೆಲಸಗಳನ್ನು ಎಲ್ಲೋ ರೈಡ್ ಹಾಕಲು ಯಾರಿಗೋ ಹಿಡಿಯುವುದಕ್ಕಾಗಿ ಅವನನ್ನು ಎಲ್ಲಾ ಕಡೆ ಕರೆದೊಯ್ದಿದ್ರು ಮತ್ತು ಪೆಟ್ರೋಲ್ ಕೂಡ ಅವನೇ ತುಂಬಿಸುತ್ತಿದ್ದ. ತನ್ನ ಹಣದಿಂದಲೇ ಇಡೀ ದಿನ ತನ್ನದೇ ಹಣ ಖರ್ಚು ಮಾಡಿದನು ಮತ್ತು ಒಂದು ಕ್ಷಣವೂ ಅವನ ಟೆಂಪೋ ನಿಂತಿರಲಿಲ್ಲ. ಇಲ್ಲಿ ನಡೆ, ಅಲ್ಲಿ ನಡೆ, ಆ ಕಡೆ ನಡೆ. ಮರುದಿನ ತನ್ನ ಗ್ರಾಹಕರು ಹತ್ತುವ ಸ್ಟ್ಯಾಂಡಿಗೆ ತಲುಪಿದಾಗ ಅವ್ರು ಕೇಳಿದ್ರು, ಸೋದರ ನಿನ್ನೆ ಏಕೆ ಬರಲಿಲ್ಲ, ಏನಾಗಿತ್ತು? ಹೇಳಿದ, ನಿನ್ನೆ ಬೇಗಾರ್ನಲ್ಲಿ ಸಿಕ್ಕಿಕೊಂಡಿದ್ದೆ, ಅನಾವಶ್ಯಕವಾಗಿ ಸಿಕ್ಕಿಕೊಂಡಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಕರೆದೊಯ್ದಿದ್ದ ಪೊಲೀಸರು ರಾತ್ರಿ 12 ಗಂಟೆಗೆ ಬಿಟ್ಟರು ಮತ್ತು 200 ರೂಪಾಯಿ ನನ್ನ ಜೇಬಿನಿಂದ ಖರ್ಚಾದವು. ಆ ಸಮಯದ 200 ರೂಪಾಯಿಗಳೆಂದರೆ ಇಂದಿನ 20,000 ಎಂದು ತಿಳಿಯಿರಿ. ಅದು ಬೇಗಾರ್ ಆಗಿತ್ತು. ಇಡೀ ದಿನ ಅವನು ವ್ಯಸ್ತನಾಗಿದ್ದ. ಅಂದ್ರೆ ಇಷ್ಟೊಂದು ಕೆಲಸ ಮಾಡಿದ್ರೂ ತನ್ನದೇ ಹಣ ಖರ್ಚು ಆಯಿತು. ಇದನ್ನೇ ಬೇಗಾರ್ ಎನ್ನುತ್ತಾರೆ. ಇಂದು ಯಾರೊಬ್ಬ ರಾಜನಾಗಿದ್ದಾನೆ, ಯಾರೊಬ್ಬ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಬೇಕಾದರೆ ಪೃಥ್ವಿಯ ಶಾಸಕನೇ ಆಗಿರಬಹುದು. ಒಂದು ವೇಳೆ ಅವನು ಭಕ್ತಿ ಮಾಡದಿದ್ದರೆ ಬೇಗಾರ್ ಮಾಡುತ್ತಿದ್ದಾನೆ, ತನ್ನ ಪುಣ್ಯಗಳ ನಾಶ ಮಾಡುತ್ತಿದ್ದಾನೆ. 1 ನಿಮಿಷದ ಸಮಯವಿಲ್ಲ. ಪರಮಾತ್ಮ ಹೇಳುತ್ತಾರೆ, 3 लोग का राज जीव को जय कोई दे, लाख बधाई के करे जय नहीं नाम तने। कबीर ये जग निर्धना, कबीर सब जग निर्धना, धनवंता न कोए, धनवंता सो जानियो जिस पे राम नाम धन होए। ಪರಮಾತ್ಮ ಹೇಳುತ್ತಾರೆ, ಇಡೀ ಸಂಸಾರ ನಿರ್ಧನವಾಗಿದೆ. ಇಲ್ಲಿ ಯಾರೂ ಧನಿಕರಲ್ಲ ಮತ್ತು ಯಾವ ಆಧಾರದ ಮೇಲೆ ನೀವು ಇವನನ್ನು ಧನಿಕನೆಂದು ನಂಬುತ್ತೀರೋ ಇದು ಅವನದಲ್ಲ. ಪರಮಾತ್ಮ ಹೇಳುತ್ತಾರೆ, काया तेरी है नहीं, या कोठी कितने हो, या माया कहाँ से हो, चरण कमल में ध्यान राख, इन दोनों ने खो। ಈ ಶರೀರವು ನಾಶವಾಗುವುದು, ಈ ಮನೆಯೂ ನಿನ್ನದಲ್ಲ, ಈ ಕಾರೂ ನಿನ್ನದಲ್ಲ, ಫ್ಯಾಕ್ಟರಿ ನಿನ್ನದಲ್ಲ. ಇದನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಳ್ಳಿ, ದೃಢವಾದ ಸಂಕಲ್ಪ ಮಾಡಿ. ನಂತರ ಮನೆಯಲ್ಲಿ ಇರಿ. ಶರೀರದಲ್ಲೂ ಇರಬೇಕಾಗಿದೆ. ಭಾಗ್ಯದಲ್ಲಿ ಭಗವಂತ ಬರೆದಷ್ಟು ಮತ್ತು ಬೇಕಾದರೆ ಹೆಚ್ಚಿಸುವನು. ಒಂದು ವೇಳೆ ಭಕ್ತಿ ಮಾಡಲು ಇಚ್ಛಿಸಿದರೆ ಮಾತ್ರ. ತದನಂತರ ಎಲ್ಲ ಇದ್ದರೂ ಕೂಡ ಭಗವಂತನ ಭಕ್ತಿ ಅವಶ್ಯವಾಗಿ ಮಾಡಬೇಕಾಗುವುದು. ಇಷ್ಟೇ ಮಾತಿರುವುದು. ಇಷ್ಟೆಲ್ಲ ಹೇಳಿ ಲಾಸ್ಟ್ನಲ್ಲಿ ಭಗವಂತ ಇದನ್ನೇ ಹೇಳುತ್ತಾರೆ, कि मानुष जन्म पाके नहीं रटे हरि नाम, और जैसे कुआ जल बिना फिर बनवाया क्या काम। ಈಗ ಒಂದು ವೇಳೆ ಮನುಷ್ಯ ಜನ್ಮ ಪಡೆದು ನಾವು ಭಕ್ತಿ ಮಾಡದಿದ್ದರೆ ಯಾರೋ ಒಂದು ಬಾವಿಯನ್ನು ತೋಡಿಸಿ ಅದನ್ನು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಟ್ಟಿದ್ದಾನೆ. ಆದರೆ ಅದರಲ್ಲಿ ಜಲವಿಲ್ಲ, ನೀರು ಇಲ್ಲದಿದ್ದರೆ ಅದು ಯೂಸ್ಲೆಸ್ ಸ್ಟ್ರಕ್ಚರ್. ಎಷ್ಟೇ ಸುಂದರವಾಗಿರಬಹುದು. ಇದೇ ರೀತಿ ಅದರ ಹೆಸರು ಬಾವಿ ಅವಶ್ಯವಿದೆ, ಆದರೆ ಗುಣಗಳು ಬಾವಿಯದಲ್ಲ. ಇದೇ ರೀತಿ ಮನುಷ್ಯ ಜೀವನದ ಹೋಲಿಕೆ ಮಾಡುತ್ತಾರೆ ಪರಮಾತ್ಮನ. ಭಕ್ತಿ ಮಾಡದವರನ್ನು ಜಲ ರಹಿತ ಬಾವಿ ಎಂದು ತಿಳಿಯಿರಿ. ಅಂದರೆ ಹೆಸರು ಮನುಷ್ಯ, ಆದರೆ ಮನುಷ್ಯನ ಗುಣಗಳಿಲ್ಲ. ಇದರಿಂದ ನೀವು ತಿಳಿದುಕೊಂಡಿರಬಹುದು ಏನೆಂದರೆ ಮನುಷ್ಯ ಜೀವನ ಯಾವುದಕ್ಕಾಗಿ ಸಿಕ್ಕಿದೆ, ಇದರ ಅವಶ್ಯಕತೆ ಏಕಿದೆ. ಇಲ್ದಿದ್ರೆ ಈ ಮನುಷ್ಯ ಜೀವನದ ಬದಲಿಗೆ ಇನ್ನೊಂದು ಪಶುಪಕ್ಷಿಯ ಜೀವನವಾಗಬಹುದಿತ್ತು. ವಿದ್ಯುತ್ತಾಗಲಿ ವಿಮಾನವಾಗಲಿ ತಯಾರಿಸಬೇಕಿರಲಿಲ್ಲ, ಯಾವುದೂ ಅಗತ್ಯವಿರಲಿಲ್ಲ. ಮನುಷ್ಯ ಜೀವನದ ಅವಶ್ಯಕತೆ ಪರಮಾತ್ಮನನ್ನು ಪಡೆಯುವುದಕ್ಕಾಗಿದೆ, ಮತ್ತಿದು ಹಾಗೆಯೇ ಸಿಗುವುದಿಲ್ಲ. मानुष जीवन दुर्लभ है, मिले न बारंबार। ಬಹಳ ದುರ್ಲಭವಾಗಿದೆ, ಹೀಗಾಗಿ ಇದರ ಲಾಭವನ್ನು ಪಡೆಯಬೇಕು. ಈ ಮನುಷ್ಯ ಜನ್ಮ ಪಡೆದು ನಾವು ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಳ್ಳಬಹುದು, ಪರಮಾತ್ಮನನ್ನು ಗುರುತಿಸಬಹುದು. ಅದಕ್ಕಾಗಿ ಪುಣ್ಯಾತ್ಮರೇ, ಎಲ್ಲಕ್ಕಿಂತ ಮೊದಲು ನಾವು ಇದನ್ನು ತಿಳಿಯುವುದು ಅನಿವಾರ್ಯ. ಏನೆಂದರೆ ನಾವು ಇಲ್ಲಿ ಹೇಗೆ ಸಿಕ್ಕಿಕೊಂಡೆವು, ಇಲ್ಲಿ ನಮ್ಮ ಜೀವನದ ಔಚಿತ್ಯಗಳೇನು. ಇಂದು ಎಲ್ಲಾ ಸೌಕರ್ಯಗಳು ತಮ್ಮ ಬಳಿ ಇವೆ ಮತ್ತು ಮರಣ ಹೊಂದಿದ ನಂತರ
ಏನು ಮಾಡುವಿರಿ? ಇದೆಲ್ಲ ಯಾವ ಕೆಲಸಕ್ಕೆ ಬಂತು? ಪೂರ್ತಿ ಜೀವನ ವಸ್ತುಗಳಿಗಾಗಿ ಅರ್ಪಿಸಿಬಿಟ್ಟಿರಿ. ಪರಮಾತ್ಮ ಹೇಳುತ್ತಾರೆ, भक्ति बिना क्या होते है, भरम रहा संसार, रति कंचन पाया नहीं, रावण चलती बार। सर्व सोने की लंका थी वह, रावण से रणधीरम, एक पलक में राज बिराजी जम के पड़े जंजीरम। ಲಂಕೆ ಚಿನ್ನದಿಂದ ಕಟ್ಟಲ್ಪಟ್ಟಿತ್ತು. ನಾವಂತೂ ಒಂದು ಮನೆ ಸುಂದರವಾಗಿ ಮಾರ್ಬಲ್ಸ್ ಕಲ್ಲುಗಳಿಂದ ಕಟ್ಟುತ್ತೇವೆ, ರಾವಣನಂತೂ ಚಿನ್ನದಿಂದ ಕಟ್ಟಿದ್ದ, ಸ್ವರ್ಣದಿಂದ, ಗೋಲ್ಡ್ನಿಂದ. ಮತ್ತು ಹೇಳುತ್ತಾರೆ, ಸಾಯುವಾಗ 1 ಕಣದಷ್ಟು 1 ಗ್ರಾಂ ಕೂಡ ಜೊತೆಯಲ್ಲಿ ಒಯ್ಯಲಾಗಲಿಲ್ಲ. ಹಾಗಾದರೆ ನಾವೇಕೆ ಜೀವನ ವ್ಯರ್ಥಗೊಳಿಸಿದ್ದೇವೆ? ಇದರ ಹಿಂದೆ ಇಲ್ಲಿಯ ಭಗವಂತನ ಬಹಳ ದೊಡ್ಡ ಷಡ್ಯಂತ್ರವಿದೆ. ಭಗವಂತ ಅಂದರೆ ಸ್ವಾಮಿ, ಇವನು ಭಗವಂತನಲ್ಲ, ಇಲ್ಲಿಯ ಮಾಲೀಕನ. ಈಗ ಆ ಪರಮಾತ್ಮನ ಡೆಫಿನೇಷನ್, ಆ ಪರಮಾತ್ಮನ ನಾಮಪದ ಉಪಮಾ, ಅದು ಇಲ್ಲಿ ಎಲ್ಲರಿಗೂ ಅನ್ವಯಿಸುತ್ತದೆ. ಅವರೆಲ್ಲರೂ ತನ್ನನ್ನೇ ಸ್ವಾಮಿ, ಭಗವಂತ, ಮಾಲೀಕನೆಂದು ಕರೆಯಲ್ಪಡುತ್ತಾರೆ. ಹೇಗೆಂದರೆ ಒಬ್ಬ ಅಧಿಕಾರಿಯಾಗಿರುತ್ತಾನೆ, ಅವನನ್ನು ಸಾಹೇಬ್ ಎನ್ನುತ್ತಾರೆ. ಮಂತ್ರಿಯಾದವನು ಸಾಹೇಬ ಎಂದು ಕರೆಯಲ್ಪಡುತ್ತಾನೆ. ಮುಖ್ಯಮಂತ್ರಿ ಸಾಹೇಬ, ಪ್ರಧಾನಮಂತ್ರಿ ಸಾಹೇಬ. ಅಂದರೆ ಇಲ್ಲಿ ಹೇಳುವ ಅರ್ಥವೇನೆಂದರೆ ಇವರು ಭಗವಂತರಲ್ಲ. ಈ ಕಾಲ ಭಗವಂತನ ಪದವಿ ಬೇರೆಯಾಗಿದೆ. ಹೀಗಾಗಿ ಇವನೂ ಭಗವಂತನೆಂದು ಕರೆಯಲ್ಪಡುತ್ತಾನೆ, ಆದರೆ ಇವನು ಭಗವಂತನಲ್ಲ. ಗೀತೆಯ ಅಧ್ಯಾಯ 15 ಶ್ಲೋಕ 16, 17ರಲ್ಲಿ ನಿರ್ಣಾಯಕ ಜ್ಞಾನ ನೀಡಿದ್ದಾನೆ. 16ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಕ್ಷರಪುರುಷ ಮತ್ತು ಅಕ್ಷರಪುರುಷ. ಈ ಪ್ರಪಂಚದಲ್ಲಿ ಈ 2 ಪುರುಷರು, ಈ 2 ಪ್ರಭುಗಳು ಪ್ರಸಿದ್ಧರು. ಇವರಿಬ್ಬರ ಅಧೀನದಲ್ಲಿರುವ ಜೀವಿಗಳೆಲ್ಲ ನಾಶ ಹೊಂದುವರು. ಜೀವಾತ್ಮವಂತೂ ಯಾರದೂ ಸಾಯುವುದಿಲ್ಲ ಮತ್ತು ಇವರಿಬ್ಬರೂ ನಾಶವಾಗುವರು. ಇದಕ್ಕಾಗಿ ಗೀತೆಯ 15ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಉತ್ತಮ ಪುರುಷ ತು ಅನ್ಯ ಪರಮಾತ್ಮ ಇತಿ ಉದಾಹರತ. ಉತ್ತಮ ಪುರುಷ, ಪುರುಷೋತ್ತಮ, ಶ್ರೇಷ್ಠ ಪ್ರಭು, ಶ್ರೇಷ್ಠ ಪರಮಾತ್ಮ ಬೇರೆ ಯಾರೋ ಇದ್ದಾರೆ, ಇವರಿಬ್ಬರಿಗಿಂತ ಬೇರೆಯೇ. ಕ್ಷರಪುರುಷ ಅಕ್ಷರ ಪುರುಷರಿಗಿಂತ. ಆ ಮೂರನೆಯವನು ಯಾರು? ಗೀತೆಯ ಅಧ್ಯಾಯ 8 ಶ್ಲೋಕ 1ರಲ್ಲಿ ಅರ್ಜುನನು ಪ್ರಶ್ನಿಸಿದ. ಏನೆಂದರೆ, ತಾವು ಗೀತೆಯಲ್ಲಿ 7ನೇ ಅಧ್ಯಾಯದ ಶ್ಲೋಕ 29ರಲ್ಲಿ ಹೇಳಿರುವೆ, ತತ್ ಬ್ರಹ್ಮನಿಗೆ ಅರಿತು ಎಲ್ಲ ಆಧ್ಯಾತ್ಮ ತಿಳಿದ ಮೇಲೆ ಎಲ್ಲಾ ಕರ್ಮಗಳಿಂದ ಪರಿಚಿತನಾಗಿ ಮಾನವನು ಕೇವಲ ಜರಾ ಮರಣದಿಂದ ಪಾರಾಗಲು ಪ್ರಯತ್ನಿಸುತ್ತಾರೆ. ಆ ತತ್ ಬ್ರಹ್ಮನಿಗೆ ಅರಿತ ಬಳಿಕ ವ್ಯಕ್ತಿಯು ಈ ಸಂಸಾರದ ಯಾವುದೇ ವಸ್ತುಗಳ ಡಿಮ್ಯಾಂಡ್ ಮಾಡುವುದಿಲ್ಲ. ತನ್ನ ಜರ ಅಂದರೆ ವೃದ್ಧಾಪ್ಯ, ವೃದ್ಧಾವಸ್ಥೆ ಕಷ್ಟದಾಯಕ ಜೀವಾತ್ಮದ ಮೇಲೆ. ಮೃತ್ಯು ಇದಕ್ಕಿಂತಲೂ ಕೆಟ್ಟದು, ಏಕೆಂದರೆ ನಾವು ಎಲ್ಲವನ್ನೂ ಒಟ್ಟುಗೂಡಿಸಿ ನಮ್ಮದೆಂದು ನಂಬಿ ಕುಳಿತಿದ್ದೇವೆ. 1 ನಿಮಿಷದಲ್ಲಿ ಮೃತ್ಯುವಾಗುವುದು. ಇದಕ್ಕಿಂತ ಕೆಟ್ಟದು ನಮಗೆ ಇನ್ನೇನಾಗುವುದು? ಇದಕ್ಕಾಗಿ ಹೇಳಲಾಗಿದೆ, ಇದನ್ನು ತಿಳಿದುಕೊಂಡವನು ಆ ತತ್ ಬ್ರಹ್ಮ ಅಂದರೆ. ಅರ್ಜುನ ಕೇಳಿದ, ಆ ತತ್ ಬ್ರಹ್ಮ ಯಾರು? ಆ ಪರಮಾತ್ಮ ಯಾರು? 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಗೀತೆ ಜ್ಞಾನದಾತನು ಉತ್ತರಿಸಿದ್ದಾನೆ, ಅವನು ಪರಮಾಕ್ಷರ ಬ್ರಹ್ಮ. ಅಂದರೆ ಗೀತೆ ಜ್ಞಾನದಾತನಿಗಿಂತ ಯಾರೋ ಬೇರೆಯಾಗಿದ್ದಾನೆ. ಅವನದೇ ವಿಷಯದಲ್ಲಿ ಗೀತೆಯ ಅಧ್ಯಾಯ 15 ಶ್ಲೋಕ 17ರಲ್ಲಿ ಹೇಳಲಾಗಿದೆ, ಏನೆಂದರೆ ಉತ್ತಮ ಪುರುಷತು ಅನ್ಯ, ಅವನು ಪರಮ ಅಕ್ಷರ ಬ್ರಹ್ಮ. ಈ ಕ್ಷರಪುರುಷ ಮತ್ತು ಅಕ್ಷರ ಪುರುಷರಿಗಿಂತಲೂ ಭಿನ್ನವಾಗಿದ್ದಾನೆ. ಮತ್ತು ಪರಮಾತ್ಮ ಇತಿ ಉದಾಹರತ, ಅವನನ್ನೇ ಭಗವಂತನೆಂದು ಹೇಳಲಾಗುತ್ತದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302